ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗಿರುವಂಥ ಬೆಳವಣಿಗೆ ಬಗ್ಗೆ ಇದೆ. ನೀವು ನೋಡಿ, ಜಾಗತಿಕವಾಗಿ ಭಾರತ ಒಂದು ತತ್ವವನ್ನು ಪಾಲನೆ ಮಾಡೋದಕ್ಕೆ ಕರೆ ಕೊಡ್ತಾ ಇದೆ. ಯಾವ ತತ್ವ ಅದು? ಈಗೇನಿದ್ದರೂ ಕೂಡ ಯುದ್ಧದ ಯುಗವಲ್ಲ, ಅದರ ಬದಲಾಗಿ ಮಾತುಕತೆಯ ಯುಗ ಇದು. ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳಬೇಕು ಅಂತ ಭಾರತ ಜಾಗತಿಕವಾಗಿ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದೆ. ಆದರೆ ಜಗತ್ತಾಗಿದೆಯಾ? ಖಂಡಿತ ಇಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಾ ಇರುವಂಥ ಯುದ್ಧವನ್ನು ನೋಡ್ತಾ ಇದ್ವಿ. ಹಮಾಸ್ ಮತ್ತು ಇಸ್ರೇಲ್ನ ನಡುವೆ ಗಾಜಾ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಬೆಳವಣಿಗೆಗಳನ್ನು ನೋಡಿದ್ವಿ. ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ಜಗತ್ತು ನಿಟ್ಟಿಸಿರು ಬಿಡುವಾಗ ಒಂದು ಬೆಳವಣಿಗೆ ಶುರುವಾಯಿತು. ಅದು ಅಮೆರಿಕ ಇರಾನ್ ಮೇಲೆ ಮಾಡಿದಂತಹ ದಾಳಿ. ಅದು ಈ ವರ್ಷದ ಫೆಬ್ರವರಿ 28ನೇ ತಾರೀಕಿಗೆ. ಈ ದಾಳಿ ಪ್ರತಿದಾಳಿಯ ಹಂತ ಎಲ್ಲಿಗೆ ಹೋಯಿತು ಅಂತ ಹೇಳಿದ್ರೆ, ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನೇ ನಾವಿಲ್ಲೇ ಉಲ್ಲೇಖ ಮಾಡೋದಾದರೆ 1945ರ ಎರಡನೇ ಮಹಾಯುದ್ಧದ ನಂತರ ಒಂದು ದೊಡ್ಡ ಮಟ್ಟದ ಯುದ್ಧದ ಸ್ಥಿತಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ನಿರ್ಮಾಣ ಆಗಿತ್ತು ಅಂತ ಸ್ವತಃ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ. ಹಂತಕ್ಕೆ ಹೋಗಿತ್ತು ಇವತ್ತಿನ ಪರಿಸ್ಥಿತಿಗಳು. ಆದರೆ ಮೊನ್ನೆ 13 ದಿನಗಳ ಕಾಲ ಅಮೆರಿಕ ಮತ್ತು ಇರಾನ್ ನಡುವೆ ಆದಂತಹ ಬೆಳವಣಿಗೆಗಳು, ಯುದ್ಧ, ಅದಕ್ಕೆ ಪ್ರತಿಯುದ್ಧ. 14ನೇ ದಿನ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಅಂತಿಮ ಮುದ್ರೆಯನ್ನು ಹೇರಿ ರಾಜತಾಂತ್ರಿಕ ಮಾತುಕತೆಗೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟು ದಾಳಿಯನ್ನು ಮಾಡಬಾರದು ಅಂತ ಕಳೆದ ಶುಕ್ರವಾರ ದಾಳಿಯನ್ನು ನಿಲ್ಲಿಸಿದ್ರು. ಒನ್ಸ್ ಅಗೇನ್ ಯಾವಾಗ ಜೋರ್ಡಾನನ್ನು ಕೇಂದ್ರೀಕರಿಸಿಕೊಂಡು ಇರಾನ್ ದಾಳಿ ಮಾಡ್ತಲ್ಲ, ಅಮೆರಿಕ ಈಗ ನಾನು ಸುಮ್ಮನೆ ಕುಳಿತುಕೊಳ್ಳಲ್ಲ, ಇಷ್ಟು ದಿನಗಳ ಕಾಲ ಇರಾನ್ ಸರದಿ ಆಯಿತು, ಇನ್ಮೇಲೆ ನನ್ನ ಸರದಿ ಅನ್ನುವ ಕಾರಣಕ್ಕಾಗಿ ಒನ್ಸ್ ಅಗೇನ್ IRGCಯ ಆಯಕಟ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಮಾಡ್ತು. ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಸ್ಥಗಿತ ಮಾಡುವಂಥ ಆಲೋಚನೆಗೆ ಬಂದಿದ್ದಾರೆ. ಹಾಗಾದರೆ ಯುದ್ಧ ಸ್ಥಗಿತದಿಂದ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನಿದೆ? ಯಾಕೆ ಇಂಥದ್ದೊಂದು ನಿರ್ಣಯ ಬಂತು? ಇರಾನ್ ಇದನ್ನು ಹೆಂಗೆ ನೋಡ್ತಾ ಇದೆ? ಇಷ್ಟು ದಿನಗಳ ಕಾಲ ಯುದ್ಧದ ಈ ಅವಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಂಥ ಯುದ್ಧ ಸ್ಥಗಿತದ ನಿರ್ಣಯವನ್ನು ಎಷ್ಟೇ ಬಾರಿ ಮಾಡಿದರು? ಏನೇನಾಯಿತು? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಮತ್ತೊಮ್ಮೆ ಯುದ್ಧಕ್ಕೆ ಬ್ರೇಕ್. ಹದಿಮೂರು ದಿನಗಳ ದಾಳಿ ಪ್ರತಿದಾಳಿಯ ನಂತರ 14ನೇ ದಿನಕ್ಕೆ ಯುದ್ಧಕ್ಕೆ ಬ್ರೇಕ್ ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಅದಾದ ನಂತರ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಡೊನಾಲ್ಡ್ ಟ್ರಂಪ್ ಅವರನ್ನು ಇದೇ ಜುಲೈ 27 ಮತ್ತು 28ನೇ ತಾರೀಕು, ಅಂದರೆ ಸರಿಸುಮಾರು ಒಂದು 5-6 ದಿನಗಳ ಹಿಂದೆ ಭೇಟಿ ಮಾಡಿದ್ರು. ಆ ಭೇಟಿಯಲ್ಲಿ ಆದಂತಹ ಚರ್ಚೆಗಳೇನು? ಹೇಗೆ ಇರಾನ್ ಅಣ್ವಸ್ತ್ರವನ್ನು ಹೊಂದೋದಕ್ಕೆ ಪ್ರಯತ್ನವನ್ನು ಪಡ್ತಿದೆಯೋ ಅದನ್ನು ಹದಗೆಡಿಸೋದು ಹೇಗೆ ಅನ್ನುವಂಥದ್ದು ಮೊದಲ ಆಲೋಚನೆ. ಎರಡನೇದು, ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ದೊಡ್ಡ ತರನಾದಂಥ ಭೀಕರ ಯುದ್ಧವೇನಾದರೂ ಸಂಭವಿಸಿದರೆ ಇಸ್ರೇಲ್ ಅದಕ್ಕೆ ಹೆಂಗೆ ಸಹಾಯ ಮಾಡಬೇಕು, ಉಭಯ ದೇಶಗಳು ಜಂಟಿಯಾಗಿ ಇರಾನನ್ನು ಹೆಂಗೆ ಬಗ್ಬಡಿಬೇಕು ಅನ್ನುವ ಕಾರಣಕ್ಕಾಗಿ ಉಭಯ ದೇಶಗಳು ಮತ್ತೊಂದು ಮ್ಯಾಪನ್ನು ಮಾಡಿಕೊಂಡಿದ್ರು ಎರಡನೇ ಹಂತದ ದಾಳಿಗಾಗಿ. ನೀವು ನೋಡಿ, ಯಾವಾಗ ಅಮೆರಿಕ ಈ ಎರಡನೇ ಹಂತದ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿತ್ತಲ್ಲ, ಇಸ್ರೇಲ್ಗೆ ಒಳಗೊಳಗೆ ಖುಷಿಯಾಗಿತ್ತು, ಒಳಗೊಳಗೆ ನಕ್ಬಿಟ್ಟಿದ್ರು ಬೆಂಜಮಿನ್ ನೆತನ್ಯಾಹು. ಯಾಕೆ? ನನ್ನ ಬುಡಕ್ಕೆ ಬಂದ್ಬಿಡುತ್ತಿದ್ದು. ಈ ಯುದ್ಧ ಎಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೋ ಅಷ್ಟು ದಿನಗಳ ಕಾಲ ಇರಾನ್ ಅರಾಜಕತೆಯಿಂದ ಹೋಗ್ತಾ ಹೋಗುತ್ತೆ. ಆ ಅರಾಜಕತೆಯಿಂದ ನನ್ನ ಮೇಲೆ ಆಗುವಂತಹ ದಾಳಿಯನ್ನು ನಾನು ತಡೆದುಕೊಳ್ಳಬಹುದು ಅಂತ ಯಾರು ಅದ ಒಂದು ಖುಷಿ ಪಟ್ಟಿದ್ರು, ಇದೇ ಇಸ್ರೇಲ್ ಖುಷಿ ಪಟ್ಟಿತ್ತು. ಆದರೆ ಇದೀಗ ಇಸ್ರೇಲ್ನ ಈ ಖುಷಿಗೆ ಮತ್ತೊಮ್ಮೆ ತಣ್ಣೀರೆರಚುವ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಅದು ಇರಾನ್ ಮೇಲಿನ ಯುದ್ಧವನ್ನು ಸ್ಥಗಿತ ಮಾಡಿದೆ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಯುದ್ಧದ ಅಂಚಿನಿಂದ ಹಿಂದೆ ಸರಿದ ಅಮೆರಿಕ. ನಾನು ಆವಾಗಲೇ ಹೇಳಿದೆ, ಫೆಬ್ರವರಿ 28ನೇ ತಾರೀಕಿನ ನಂತರ ಇಲ್ಲಿಯ ತನಕ ಒಟ್ಟು 6 ಬಾರಿ ಯುದ್ಧ ಸ್ಥಗಿತ ಮಾಡುವಂತಹ ನಿರ್ಣಯಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿದ್ದಾರೆ. ಅದು ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿ ಮಾರ್ಚ್ ತಿಂಗಳಿಂದ ಹಿಡಿದು ಆಗಸ್ಟ್ ತಿಂಗಳ ತನಕ ಒಟ್ಟು 6 ಬಾರಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡರು. ಸೌದಿ ಅರೇಬಿಯಾ ಇತರ ಕೊಲ್ಲಿ ರಾಷ್ಟ್ರಗಳ ಮನವಿಗೆಲ್ಲ ಡೊನಾಲ್ಡ್ ಟ್ರಂಪ್ ಅವರು ಓಕೆ ಅಂದರು. ಟ್ರುತ್ ಸೋಷಿಯಲ್ನಲ್ಲೆಲ್ಲ ದಾಳಿ ಮುಂದೂಡಿಕೆ ಬಗ್ಗೆಲ್ಲ ಮಾತುಕತೆ ಬಗ್ಗೆ ಅದ್ರ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಹೇಳಿದರು ಅವರು. ಇಂಧನ ಮತ್ತು ವಿದ್ಯುತ್ ಮೂಲ ಸೌಕರ್ಯಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಇಸ್ರೇಲ್ ಪಡೆಗಳು ಮತ್ತು ಅಮೆರಿಕಾದ ಪಡೆಗಳೆಲ್ಲ ಸಜ್ಜವಾಗಿದ್ದು,
ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಹೊಸ ಒಪ್ಪಂದದ ಚೌಕಟ್ಟು ಸಿದ್ಧವಾಗಿರುವುದರಿಂದ ಇರಾನ್ ಸೇರಿದಂತೆ ಮಧ್ಯಪ್ರಾಚ್ಯದ ಇತರ ದೇಶಗಳು ರಾಜತಾಂತ್ರಿಕ ಮಾತುಕತೆಗೆ ಸಮಯಾವಕಾಶ ಕೋರಿದ ಹಿನ್ನೆಲೆ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದರು. ಅದರ ಜೊತೆಗೆ ಒಂದು ಸೆಂಟೆನ್ಸ್ ಆಡ್ ಮಾಡ್ತಾರೆ ಅವರು. ಈಗಲೂ ಇರಾನ್ ವಿರುದ್ಧ ದಾಳಿ ನಡೆಸೋದಕ್ಕೆ ಲಾಕ್ಡ್ ಆ್ಯಂಡ್ ಲೋಡೆಡ್ ಸ್ಥಿತಿಯಲ್ಲಿ ಅಮೆರಿಕದ ಸೇನಾಪಡೆಗಳಿವೆ. ದ್ವಿತೀಯ ಜಾಗತಿಕ ಯುದ್ಧದ ನಂತರ ಜಗತ್ತು ಎಂದೂ ಕಾಣದಂತಹ ಭೀಕರ ಮಿಲಿಟರಿ ಶಕ್ತಿಯೊಂದಿಗೆ ನಾವೆಲ್ಲ ಸನ್ನದ್ಧವಾಗಿದ್ದೀವಿ. ಮಾತುಕತೆಗಳು ಅತ್ಯಂತ ವೇಗವಾಗಿ ಯಶಸ್ವಿ ಮುಕ್ತಾಯ ಕಾಣಬೇಕು ಅನ್ನೋ ಷರತ್ತಿನ ಮೇಲಷ್ಟೇ ಈ ಯುದ್ಧವನ್ನು ಸ್ಥಗಿತ ಮಾಡುವ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರು ಟರ್ಕಿ ಜೊತೆ ಮಾತನಾಡಿದರಂತೆ, ಸೌದಿ ಅರೇಬಿಯಾದ ಜೊತೆಗೆ ಮಾತನಾಡಿದ್ದಾರೆ, ಪಾಕಿಸ್ತಾನ ಜೊತೆ ಮಾತನಾಡಿದ್ದಾರೆ, ಬ್ರಿಟನ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ, ಭಾರತದ ವಿದೇಶಾಂಗ ಸಚಿವರ ಜೊತೆಗೂ ಕೂಡ ಮಾತುಕತೆ ನಡೆಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದೆ 6 ಬಾರಿ ಇಂಥದ್ದೊಂದು ಮಾತನ್ನು ಮಾತಾಡಿದ್ದಾರೆ ಅಂತ. ಯಾವಾಗ ಮೊದಲು ಮಾರ್ಚ್ 23ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಮಾರ್ಚ್ 21ನೇ ತಾರೀಕಿಗೆ ಹೇಳಿದ್ರು ಇರಾನ್ನ ವಿದ್ಯುತ್ ಸ್ಥಾನಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಹೀಗೆ ಹೇಳಿ 48 ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟರು. ಆದರೆ ಮಾರ್ಚ್ 23ನೇ ತಾರೀಕಿಗೆ ಅಂದರೆ 2 ದಿನಗಳ ನಂತರ ಸಂಪೂರ್ಣ ಪರಿಹಾರದತ್ತ ಎಲ್ಲ ಸಾಗ್ತಾ ಇವೆ ಅಂತ 5 ದಿನಗಳ ಕಾಲ ಇದನ್ನು ಮುಂದೂಡುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿಗೆ ಒಂದು ಮೊದಲ ಹಂತದಲ್ಲಿ ಯುದ್ಧ ಸ್ಥಗಿತ ಆಯಿತು. ಒಂದು ಎರಡನೇದ್ದು ಮಾರ್ಚ್ 26ನೇ ತಾರೀಕಿಗೆ ಈ ಜಂಟಿ ಮಾತುಕತೆಗಳು ಯಶಸ್ವಿ ಆಗದೇ ಇದ್ದಾಗ ಮತ್ತೆ ದಾಳಿ ಮಾಡುವಂಥ ಮುನ್ಸೂಚನೆ ಸಿಕ್ಕಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಮಾತುಕತೆಗಳು ಚೆನ್ನಾಗಿ ನಡೀತಾ ಇದೆ ಅಂತ 2ನೇ ಬಾರಿಗೆ ಹೇಳಿ 11 ದಿನಗಳ ಕಾಲ ಯುದ್ಧವನ್ನು ಮುಂದೂಡುವ ಪ್ರಯತ್ನ ಮಾಡಿದ್ರು. 2ನೇದ್ದು. 3ನೇದ್ದು ಮೇ 6ನೇ ತಾರೀಕು 3ನೇ ಬಾರಿ ಆಯಿತು. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳೇನು ಸಿಕ್ಕಾಕೊಂಡಿತ್ತು ಅವುಗಳನ್ನು ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್ನ ಮುಖಾಂತರ ಆರಂಭ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಮೇ 4ನೇ ತಾರೀಕಿಗೆ ಇರಾನ್ ಪಡೆಗಳ ಮೇಲೆ ದಾಳಿ ನಡೆಸ್ತಾರೆ ಎನ್ನುವಂಥ ಸುಳಿವು ಸಿಕ್ಕಿತ್ತು. ಆದರೆ 6ನೇ ತಾರೀಕಿಗೆ ಮತ್ತೊಮ್ಮೆ ಸ್ಥಗಿತ ಆಯಿತು. 4ನೇ ಬಾರಿ ಜೂನ್ 11ನೇ ತಾರೀಕಿಗೆ ಕರ್ಗ್ ದ್ವೀಪ ಇಂಧನ ಕೇಂದ್ರಗಳನ್ನು ವಶಪಡಿಸಿಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಅದಾಗಿ ಕೆಲವೇ ಗಂಟೆಗಳ ನಂತರ ಇರಾನ್ನ ನಾಯಕತ್ವದೊಂದಿಗೆ ಮಾತನಾಡಿದರು. ಒನ್ಸ್ ಅಗೇನ್ ದಾಳಿ ಸ್ಥಗಿತ ಆಯಿತು. ಜುಲೈ 25ನೇ ತಾರೀಕಿಗೆ ಒಂದು ಬೆಳವಣಿಗೆ ಆಯಿತು. 13 ದಿನಗಳ ಕಾಲ ಎಲ್ಲವೂ ದಾಳಿ ಆಯಿತು. 14ನೇ ದಿನಕ್ಕೆ ಇದನ್ನು ಸ್ಥಗಿತ ಮಾಡುವ ಪ್ರಯತ್ನ ಮಾಡಿ. ಇವೆಲ್ಲದರ ನಂತರ ಆಗಸ್ಟ್ 2ನೇ ತಾರೀಕಿಗೆ ಇಂಥದ್ದೊಂದು ನಿರ್ಣಯವನ್ನು ಡೊನಾಲ್ಡ್ ಟ್ರಂಪ್ ಅವರು ಇದೀಗ 6ನೇ ಬಾರಿ ಯುದ್ಧದ ಸ್ಥಗಿತದ ಬಗ್ಗೆ ಇದನ್ನು ನಿರ್ಣಯವನ್ನು ತೆಗೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ಈ ಘಟನೆಗೆ ಒಂದು 2019ಕ್ಕೆ ಹೋಗಿ ಬರೋಣ ನಾವು. ಏನಾಗಿತ್ತು 2019ರಲ್ಲಿ ಅಂತ, ಹೆಂಗೆ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಬರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇದು. 2019ರಲ್ಲಿ ಒಮಾನ್ನ ಕರಾವಳಿ ಭಾಗದಲ್ಲಿ ಅಮೆರಿಕಾದ ಒಂದು ಡ್ರೋನ್ ಹಾರಾಡ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ಜಲಮಾರ್ಗದ ಮೇಲೆ ಅದು ಹಾರಾಡ್ತಾ ಇತ್ತು. ಅದನ್ನು ಇರಾನ್ನ IRGC ಪಡೆಗಳು ಏನು ಮಾಡಿಬಿಟ್ರು, ಹೊಡೆದು ಉಳಿಸ್ಬಿಟ್ರು. ಇದು ಅಮೆರಿಕದ ನಿದ್ದೆಗೆಡಿಸ್ತು. ಅಮೆರಿಕ ಅವತ್ತು ಪ್ರಶ್ನೆ ಮಾಡ್ತು ಇರಾನನ್ನು, ಯಾಕೆ ನಮ್ಮ ಡ್ರೋನನ್ನು ಹೊಡೆದು ಉಳಿಸಿದ್ರಿ ಅಂತ. ಅವ್ರು ಹೇಳಿದರು ಇದು ಅಂತಾರಾಷ್ಟ್ರೀಯ ಮಾರ್ಗವನ್ನು ದಾಟಿ ನಮ್ಮ ನೆಲಕ್ಕೆ ಬಂದಿತ್ತು, ಹೀಗಾಗಿ ಹೊಡೆದು ಉಳಿಸಿದ್ದೀವಿ ಅಂತ. ಇಲ್ಲ ನಿಮ್ಮ ಜಾಗಕ್ಕೆ ಅದು ಬಂದೇ ಇರಲಿಲ್ಲ ಅಂತ ಅಮೆರಿಕ ವಾದ ಪ್ರತಿವಾದ ಆಯಿತು. ಅವಾಗ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು, ನಾವು ನೇರವಾಗಿ ಇರಾನ್ ವಿರುದ್ಧ ದಾಳಿ ಮಾಡಬೇಕು ಅಂತ ತನ್ನ 3 ಪಡೆಗಳಿಗೂ ಕೂಡ ಆದೇಶವನ್ನು ಕೊಟ್ಟು ಇರಾನ್ನ ಆಯಕಟ್ಟಿನ ಪ್ರದೇಶಗಳ ಮೇಲೆ ದಾಳಿ ಮಾಡೋಣ ಅಂತ ಒಂದು ಎಚ್ಚರಿಕೆ ಕೊಟ್ಟರು. ಹೆಂಗೆ ಬದಲಾಯಿತು ನೋಡಿ ಡಿಸಿಷನ್ನು. ಹೀಗೆ ಡಿಸಿಷನ್ ಕೊಟ್ಟ ತಕ್ಷಣ ಸೇನಾಪಡೆಗಳೆಲ್ಲವೂ ಕೂಡ ಕಾರ್ಯನಿರತವಾದವು. ಆಗ ಮಿಲಿಟರಿ ಜನರಲ್ ಅವನು ಕರೀತಾರಂತೆ ಡೊನಾಲ್ಡ್ ಟ್ರಂಪ್, ಈಗ ನಮ್ಮ ಡ್ರೋನನ್ನು ಇರಾನ್ ಅವರು ಹೊಡೆದು ಉಳಿಸಿದ್ರು, ಇದಕ್ಕೆ ನಾವು ದಾಳಿ ಮಾಡ್ತಾ ಇದ್ದೀವಿ, ಈ ದಾಳಿಯಲ್ಲಿ ನಮ್ಮ ಜನ ಎಷ್ಟು ಜನ ಸಾಯ್ಬೋದು ಅಂತ ಯಾವಾಗ ಕೇಳಿದ್ರು ಡೊನಾಲ್ಡ್ ಟ್ರಂಪ್, ಎಲ್ಲ ಸಿದ್ಧತೆ ಆದಮೇಲೆ ಕೇಳಿದ್ರಂತೆ. ಆವಾಗ ಮಿಲಿಟರಿ ಜನರಲ್ ಹೇಳಿದ್ರಂತೆ 150 ಜನ ಘಟನೆಯಲ್ಲಿ ಸಾಯ್ಬೋದು ನಮ್ಮವ್ರ ಪರವಾಗಿ ಅಂತ. ಅವಾಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಆಲೋಚನೆ ಬಂತಂತೆ, ಒಂದು ಖಾಲಿ ಡ್ರೋನನ್ನು ಹೊಡೆದು ಉಳಿಸಿದ್ದ ಕಾರಣಕ್ಕಾಗಿ ನಮ್ಮ ದೇಶದ 150 ಜನರನ್ನು ನಾವು ಯಾಕೆ ಬಲಿ ಪಡೆದುಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಕೇವಲ 10 ನಿಮಿಷಗಳ ಸಮಯದಲ್ಲಿ ಈ ದಾಳಿಯ ಸ್ಥಗಿತವನ್ನು ಮಾಡಿದರು. ಇದರರ್ಥ ಏನು ಅಂತ ಹೇಳಿದ್ರೆ, ಹೇಗೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮಾತಿಗೆ ಬದ್ಧನಾಗಿ ಇರದೆ ಕೆಲವೊಂದಿಷ್ಟು ಸಮಯಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಒನ್ಸ್ ಅಗೇನ್ ಅಂತಂದೊಂದು ಬೆಳವಣಿಗೆ ಇದೀಗ ಅಮೆರಿಕಾದಿಂದ ಆಗಿದೆ. ಇವೆಲ್ಲದರ ನಡುವೆ ಇರಾನ್ನ ಟಾರ್ಗೆಟ್ ಲಿಸ್ಟ್ ಜಗತ್ತಿಗೆ ಕಂಟಕ. ಇರಾನ್ನ ಟಾರ್ಗೆಟ್ ಲಿಸ್ಟ್ನ ಬಗ್ಗೆ ಅನೇಕ ದಿನದಿಂದ ಮಾತಾಡ್ತಾ ಇದ್ದೀವಿ. ಅದು ಡೊನಾಲ್ಡ್ ಟ್ರಂಪ್, ಬೆಂಜಮಿನ್ ನೆತನ್ಯಾಹು, ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ, ಡೊನಾಲ್ಡ್ ಟ್ರಂಪ್ ಅವರ ಮಗ, ಇವರನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡಬೇಕು, ಅವರನ್ನು ಮುಗಿಸಬೇಕು ಅಂತ. ಇದೀಗ ಲಿಸ್ಟ್ ಬದಲಾಗಿದೆ. ಏನು ಲಿಸ್ಟ್ ಬದಲಾಯಿತು? ಸೌದಿ ಅರೇಬಿಯಾ ಸೇರಿದಂತೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಇಂಧನ ಘಟಕಗಳ ಮೇಲೆ ದಾಳಿ ಮಾಡುವುದಾಗಿ ಇರಾನ್ನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾಗತಿಕ ಪೂರೈಕೆಯ 5ರಷ್ಟು ಪಾಲು ಹೊಂದಿರುವಂಥ ಸೌದಿಯ ಗವರ್ ತೈಲ ಘಟಕವನ್ನು ಇರಾನ್ ಟಾರ್ಗೆಟ್ ಮಾಡಿದೆ. ಇರಾನ್ ಟಾರ್ಗೆಟ್ ಮಾಡಿರೋದು ಎಲ್ಲೆಲ್ಲಿದು? ಅವರೊಂದು ಹೇಳಿಕೆ ಕೊಟ್ಟರು ಇದಕ್ಕೆ. ಯಾವ ಅಮೆರಿಕ ಮತ್ತು ಇಸ್ರೇಲ್ ನನ್ನ ದೇಶದ ತೈಲ ಘಟಕಗಳು ಮತ್ತು ವಿದ್ಯುತ್ ಸ್ಥಾವರ ಕೇಂದ್ರಗಳನ್ನು, ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಆಲೋಚನೆ ಮಾಡ್ತಿದ್ದಾರೋ, ಅಂಥದ್ದೊಂದು ದಾಳಿ ಏನಾದರೂ ಇರಾನ್ ಮೇಲೆ ಆದರೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದರು. ಸೌದಿ ಅರೇಬಿಯಾದ ಒಂದು ತೈಲ ಮಾರುಕಟ್ಟೆಯನ್ನು ಗುರಿಯಾಗಿಸಿಕೊಂಡ್ರು. ಗವಾರ್ ತೈಲ ನಿಕ್ಷೇಪ ಅಂತ ಒಂದು 5% ಹೆಚ್ಚು ಪಾಲನ್ನು ಜಾಗತಿಕವಾಗಿ ಈ ಕೇಂದ್ರ ಹೊಂದಿದೆ. ಇದರ ಮೇಲೆ ಗುರಿ ಮಾಡ್ತೀವಿ ಅಂತ
ಮತ್ತೊಂದು ಹೇಳ್ತಾ ಇರೋರು ಅಬೈಕ್ ಮತ್ತು ಕೊರೈಸ್ ಘಟಕಗಳು ದಿನಕ್ಕೆ ಒಂದು 70 ಲಕ್ಷಕ್ಕೂ ಹೆಚ್ಚು ಬ್ಯಾರೆಲ್ ತೈಲವನ್ನು ಸಂಸ್ಕರಣೆ ಮಾಡುವಂಥ ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ, ಇದನ್ನು ಗುರಿಯಾಗಿಸಿಕೊಂಡು ಹೇಳಿದರು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಜಖಂ ತೈಲ ನಿಕ್ಷೇಪ ವಿಶ್ವದ 2ನೇ ಅತಿ ದೊಡ್ಡ ಕಡಲಾಚೆಯ ತೈಲ ನಿಕ್ಷೇಪ ಇದಾಗಿದೆ, ಇದನ್ನು ಗುರಿ ಮಾಡ್ಕೊಳ್ತಾರೆ. ರುವೈಸ್ ತೈಲ ಸಂಸ್ಕರಣಾ ಘಟಕಗಳನ್ನು 10 ಲಕ್ಷಕ್ಕೂ ಹೆಚ್ಚು ಬ್ಯಾರೆಲ್ ಇಂಧನವನ್ನು ಸಂಸ್ಕರಣೆ ಮಾಡುವಂತಹ ಪ್ರಯತ್ನ ಇದು, ಅದನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಇನ್ನು ಕತಾರನ್ನು ಕೂಡ ಬಿಟ್ಟಿಲ್ಲ, ಕತಾರ್ನ ನಾರ್ತ್ ಫೀಲ್ಡ್ ಮತ್ತು ರಾಸ್ ಅಲ್ತಾಫ್ನಲ್ಲಿರುವಂತಹ ಒಂದು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಕುವೈತ್ನಲ್ಲಿ ಈ ದಿನಕ್ಕೆ 20 ಲಕ್ಷ ಬ್ಯಾರೆಲ್ ಉತ್ಪಾದನೆ ಮಾಡುವಂತಹ ಬುರ್ಗಾನ್ ತೈಲ ದ್ವೀಪವನ್ನು ಇವರು ಗುರಿಯಾಗಿಸಿಕೊಂಡಿದ್ದಾರೆ. ಸಿಟ್ರಾ ತೈಲ ಸಂಸ್ಕರಣವನ್ನು ಗುರಿಯಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಇರಾನ್ ಈ ನೀತಿನ ಹೆಂಗೆ ಬಳಕೆ ಮಾಡಿರುತ್ತೆ, ನೀವು ಗುರಿಗಳನ್ನು ನೋಡಿದ್ರಿ. 1980ರಿಂದ 1988 ತನಕ ಇರಾನ್ ಮತ್ತು ಇರಾಕ್ ನಡುವೆ ಏನು ಭೀಕರ ಯುದ್ಧಗಳಾಯ್ತಲ್ಲ, ಅವತ್ತೂ ಕೂಡ ಇವತ್ತೆಂಗೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ಈ ತೈಲ ಸಂಸ್ಕರಣೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿತ್ತಲ್ಲ, ಈ ಯುದ್ಧ ಶುರುವಾಗಿ ಸ್ವಲ್ಪ ದಿನಗಳ ನಂತರ 1984ರ ಮಧ್ಯಭಾಗದಲ್ಲಿ ಇರಾನ್ನವರು ಒಂದು ಬೆಳವಣಿಗೆಯನ್ನು ಮಾಡ್ತಾರೆ. ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತು. ಇದಕ್ಕೆ ಎಚ್ಚೆತ್ತುಕೊಂಡಿದ್ದಂತಹ ಈ ಪ್ರಯತ್ನದ ಭಾಗವಾಗಿ ಇರಾನ್ ಅವತ್ತೇನು ಮಾಡ್ತು ಅಂತ ಹೇಳಿದ್ರೆ ಸೌದಿ ಅರೇಬಿಯಾವನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಅದೇ ಮಾದರಿಯನ್ನ 2026ರಲ್ಲೂ ಕೂಡ ಬಳಕೆ ಮಾಡುವ ಪ್ರಯತ್ನ ಇರಾನ್ನಿಂದ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಆ ವಿಚಾರ. ಇವೆಲ್ಲದರ ನಡುವೆ ಹಾರ್ಮುಜ್ ಬಿಕ್ಕಟ್ಟು, ಏನಿದು ಸಮರ ತಂತ್ರ? ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿನ ಬಗ್ಗೆ ಅನೇಕ ದಿನಗಳಿಂದ ಎಲ್ಲ ನಾವು ನೋಡ್ತಾ ಇದ್ದೀವಿ. ಒಂದು ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಎದುರಾಗ್ಬಿಟ್ರೆ ಜಾಗತಿಕವಾಗಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ. ಇರಾನ್ ಒಂದು ಅಸ್ತ್ರವಾಗಿ ಹಾರ್ಮುಜ್ ಜಲಸಂಧಿನ ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವಾಗ ತನ್ನ ಮೇಲೆ ದಾಳಿ ಆಗುತ್ತೋ, ದಾಳಿ ಆತಂಕಗಳೆಲ್ಲವೂ ಕೂಡ ಬರುತ್ತೋ, ಆವಾಗ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು, ಅದಕ್ಕೆ ಪ್ರತೀಕಾರವಾಗಿ ಅಮೆರಿಕಾದವರು ದಾಳಿ ಮಾಡೋದು. ಇದೀಗ ಇದೊಂದು ಪ್ರಯತ್ನ. ಜಗತ್ತಿನ 20ರಷ್ಟು ತೈಲ ಮತ್ತು ಅನಿಲ ಸಾಗಾಟ ನಡೆಸುವಂತಹ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರುವುದು, ಸೀ ಮೈನ್ಸ್ ಅಳವಡಿಸಿ ಹಡಗುಗಳ ಸಂಚಾರಕ್ಕೆ ಇರಾನ್ ಅವರು ಅಡ್ಡಿಪಡಿಸಿದ್ದಾರೆ. ಇದು ಮೊದಲ ಬಾರಿಯಲ್ಲ. ಯುದ್ಧ ಶುರುವಾದ ಮೊದಲ ದಿನದಲ್ಲೂ ಕೂಡ ಅಲ್ಲಲ್ಲಿ ಈ ಮೈನ್ಸ್ಗಳನ್ನು ಅಳವಡಿಕೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಅಂದರೆ ಯಾವ್ಯಾವ ಹಡಗುಗಳು ನಮ್ಮ ಕಣ್ತಪ್ಪಿಸಿ ಹೋಗೋ ಪ್ರಯತ್ನವನ್ನು ಮಾಡ್ತವೋ, ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತವೋ, ಆ ಎಲ್ಲ ಹಡಗುಗಳು ಕೂಡ ಮೈನ್ಸ್ಗಳಿಗೆ ತಾಗಿ ಅಲ್ಲಿ ಅದಕ್ಕೆ ಹಾನಿ ಆಗಬೇಕು ಅನ್ನುವಂತಹ ಒಂದು ಆಲೋಚನೆ ಇರಾನ್ನದ್ದಿತ್ತು. ಇದೀಗ ಅದನ್ನೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೀಗ ಸಾಗಾಟ ಸ್ಥಗಿತಗೊಂಡಿರೋದ್ರಿಂದ ಜುಲೈನಲ್ಲಿ ಕಚ್ಚಾ ತೈಲದ ಬೆಲೆ 24% ಏರಿಕೆ ಆಗಿದೆ. ಒಂದು ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ದರ ಕಾರಣಕ್ಕಾಗಿ ಕಚ್ಚಾ ತೈಲದ ದರ 24% ಏರಿಕೆ ಆಗಿದ್ದು ಒಂದು. ಮತ್ತೊಂದು ಕಾರಣ ಏನು ಅಂತ ಹೇಳಿದರೆ, ಯಾವ ರೆಡ್ ಸಿ ಮೇಲೆ ಹೌತಿಗಳು ತಮ್ಮ ನಿಯಂತ್ರಣವನ್ನು ಇಟ್ಕೊಂಡು ಯಾವ ರೆಡ್ ಸಿ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಸೌದಿ ಅರೇಬಿಯಾ ತೈಲವನ್ನು ಪೂರೈಕೆ ಮಾಡ್ತಾ ಇತ್ತು, ಅದನ್ನು ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿದಾರಲ್ಲ, ಈ ಎಲ್ಲದರ ಕಾರಣಕ್ಕಾಗಿ ನೀವು ನೋಡಿ, ಒಪೆಕ್ ರಾಷ್ಟ್ರಗಳು ಅಂತ ಬಂದಾಗ ಯಾವ್ಯಾವ ದೇಶಗಳು ತೈಲವನ್ನು ಉತ್ಪಾದನೆ ಮಾಡುವಂಥ ಒಂದು ಒಕ್ಕೂಟ ಅಂತ ನಾವು ಒಪೆಕ್ ಕರಿತೀವಿ, ಆ ಒಪೆಕ್ನ ನೇತೃತ್ವ ಸೌದಿ ಅರೇಬಿಯಾ ತೆಗೆದುಕೊಂಡಿರೋದು. ಇದೀಗ ಹೌತಿಗಳು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಿಯಂತ್ರಣ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಹಡಗುಗಳು ಕೂಡ ಅಲ್ಲಿಂದ ಹೋಗಬಾರ್ದು, ಅಲ್ಲಿಂದ ಇಲ್ಲಿಗೆ ಬರಬಾರ್ದು ಅಂತ. ಈ ಕಾರಣಕ್ಕಾಗಿ ತೈಲ ಬೆಲೆ ಏರಿಕೆ ಆಗೋದಕ್ಕೆ ಅದು ಕೂಡ ಒಂದು ಕಾರಣ. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೌತಿ ಬಂಡುಕೋರರ ಮುಖಾಂತರ ಕೆಂಪು ಸಮುದ್ರದ ಮೇಲೆ ಅಲ್ಲಿ ಹಡಗುಗಳ ಮೇಲೆ ಆಗ್ತಾ ಇರುವಂತಹ ದಾಳಿಗಳನ್ನು ನೋಡ್ತಾ ಇದ್ದೀವಿ. ಏಕೆಂದರೆ ಸೌದಿ ಅರೇಬಿಯಾದಿಂದ ಇತ್ತ ಯುರೋಪಿಯನ್ ರಾಷ್ಟ್ರಗಳಿಗೆ ಮತ್ತು ಅಮೆರಿಕಾದ ಬೇರೆ ಬೇರೆ ಪ್ರದೇಶಗಳಿಗೆ ತೈಲಗಳು ಏನು ಹೋಗ್ತಾ ಇತ್ತು, ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಹಂತಕ್ಕೆ ಮತ್ತು ಅದನ್ನು ಹೆಂಗೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಆಲೋಚನೆಯಲ್ಲಿ ಹೌತಿಗಳು ಹೋಗ್ತಾ ಇರೋ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಎಲ್ಲಿಯ ತನಕ ಈ ಜಲಸಂಧಿಯ ವಿಚಾರದಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗುತ್ತೋ ಅದು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಏನೇನಾಗುತ್ತೆ ಅಂತ. ಈ ಕೆಂಪು ಸಮುದ್ರದ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ DNA 2ನೇ ಸುದ್ದಿ ಇದೆ, ಡೀಟೇಲ್ ಆಗಿ ಹೆಂಗೆ ಮುಖ್ಯ ಆಗುತ್ತೆ ಏನು ಅಂತ ನೋಡೋಣ. ಅದ್ರ ಬಗ್ಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಪರಮಾಣು ತಾಣಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕಣ್ಣಿಟ್ಟಿರೋದು. ಇರಾನ್ನ ಭೂಗತ ಪಿಕಾಕ್ಸ್ ಪರ್ವತ ಪರಮಾಣು ತಾಣದ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಸ್ಕೆಚ್ ಹಾಕ್ಕೊಂಡಿದ್ದಾರೆ. ಇದು ಅನೇಕ ದಿನಗಳಿಂದ ಇಸ್ರೇಲ್ ಅವರು ಹೇಳ್ತಾ ಇರುವಂತಹ ಮಾತು, ಅಮೆರಿಕಾದವರು ಈ ಪಿಕಾಕ್ಸ್ ಎನ್ನುವಂತಹ ಪರ್ವತನ ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು ಅಂತ. ಒಂದು ವೇಳೆ ನಮ್ಮ ಬಳಿಗೆ ದಾಳಿ ಮಾಡಬಲ್ಲಂತಹ ಕೆಪಾಬಿಲಿಟಿ ಅಥವಾ ಅಂಥದ್ದೊಂದು ತಂತ್ರಜ್ಞಾನ, ಯಾಕಂದರೆ ಪರ್ವತವನ್ನೇ ಸೀಳಿ ಅದರ ಒಳಗಡೆ ಹೋಗಬಲ್ಲಂಥ ಕೆಪಾಸಿಟಿ ಇಲ್ಲದೇ ಇದ್ದಾಗಲೂ ಕೂಡ ಡಿಜಿಟಲ್ ಆಗಿ ಇದನ್ನು ಏನಾದರೂ ಮಾಡಿ ಕೊರೆಯುವ ಪ್ರಯತ್ನ ಆಗಬೇಕು ಎನ್ನುವಂಥ ಆಲೋಚನೆ ಎಲ್ಲ ಇದೆ ಅವ್ರದ್ದು. ಇರಾನ್ನ ವಿದ್ಯುತ್ ಉತ್ಪಾದನಾ ಘಟಕ ಪ್ರಸರಣ ಜಾಲಗಳನ್ನು ಉಡಿಸಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂತೆ
ಮಾಡುವಂತಹ ಪ್ರಯತ್ನ ಇತ್ಯಾದಿ ಆಗ್ತಾ ಇದೆ. ಹೀಗಾಗಿ ಅದು ಏನಾಗುತ್ತೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ನೋಡಿ, ನಾನು ಅವಾಗಲೇ ಹೇಳಿದೆ, ಪಿಕಾಕ್ಸ್ ಪರ್ವತ ಇದು ಟೆಹರಾನ್ ನಗರದಿಂದ ಒಂದು 220 ಕಿಲೋಮೀಟರ್ ದೂರದಲ್ಲಿದೆ. ನಂಟಾಜ್ ಪರಮಾಣು ಕೇಂದ್ರ ಅಂತ ನಾನು ಏನು ಹೇಳ್ತಾ ಇದ್ದೆ, ಆ ನಂಟಾಜ್ ಪರಮಾಣು ಕೇಂದ್ರಕ್ಕೆ ಅತ್ಯಂತ ಸನಿಹದಲ್ಲಿರುವಂತಹ ಪರ್ವತ ಇದು. ಈ ತಾಣವನ್ನು 300ರಿಂದ 450 ಅಡಿ ಆಳದಲ್ಲಿ ಗಟ್ಟಿಯಾದಂಥ ಗ್ರಾನೈಟ್ ಪರ್ವತವನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸುರಕ್ಷಿತವಾದಂಥ ಭೂಗತ ಮಿಲಿಟರಿ ನೆಲೆ ಅಂತ ಈ ಪಿಕಾಕ್ಸ್ ಪರ್ವತನ ಕರೆಯಲಾಗುತ್ತೆ. ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ನವರು ನಂಟಾಜ್ ಮತ್ತು ಮತ್ತೊಂದು ಕೆರಡ ಪೋಲ್ಡ್ನ ಮೇಲೆ ದಾಳಿ ಮಾಡಿದ್ರಲ್ಲ, ಅಲ್ಲಿ ಏನೇನು ಹಾನಿಗಳಾಯಿತು, ಅಲ್ಲಿ ಏನೇನು ಧ್ವಂಸ ಆಯಿತು, ಆ ಘಟಕಗಳು ಧ್ವಂಸ ಆದ ನಂತರ ತನ್ನ ಬಳಿ ಇರುವಂಥ ಸಂಸ್ಕರಣೆ ಮಾಡಿದಂಥ ಯುರೇನಿಯಂ ಮತ್ತು ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಈ ಪಿಕಾಕ್ಸ್ ಪರ್ವತದ ಕೆಳಗಡೆ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆಲೋಚನೆ. ಇನ್ನು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 2002ರಲ್ಲಿ ಏನಾಗುತ್ತೆ ಬೆಳವಣಿಗೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಇದ್ದಂತಹ ಒಬ್ಬ ವಿಪಕ್ಷ ನಾಯಕ, ಒಬ್ಬ ವಿರೋಧ ಪಕ್ಷದ ನಾಯಕ, NCRI ಅಂತ ಅದು ಗುಂಪನ್ನು ಕರೀತಾರೆ. ಆ NCR ನಾಯಕ ಬಂದು ಅಮೆರಿಕಕ್ಕೊಂದು ಮಾಹಿತಿ ಕೊಟ್ಟಿದ್ದಾನೆ. ನಾನು ಹಿಂದೆ ಅನೇಕ ಬಾರಿ ಇದನ್ನು ಹೇಳಿದ್ದೀನಿ. ಆ ಮಾಹಿತಿಯನ್ನು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇರಾನ್ ಯಾರಿಗೂ ಕೂಡ ಗೊತ್ತಾಗದಂತೆ ತನ್ನ ಒಳಗಡೆ ಪರಮಾಣನ್ನು ತಯಾರು ಮಾಡುವಂತಹ ಕೆಪಾಸಿಟಿಯನ್ನು ಪ್ರಯೋಗ ಮಾಡ್ತಾ ಇದೆ, ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಅಂತ. ಯಾವಾಗ ಬರುತ್ತೆ ಮಾಹಿತಿ? 2002ರಲ್ಲಿ ಬರುತ್ತೆ. ಅದಾದ ನಂತರ ಒಂದು ಬೆಳವಣಿಗೆಗಳಾಗುತ್ತೆ. ಇರಾಕ್ನ ಪರಮಾಣು ರಿಯಾಕ್ಟರ್ನ ಇಸ್ರೇಲ್ ವಾಯು ದಾಳಿ ಮೂಲಕ ಧ್ವಂಸಗೊಳಿಸ್ತಾರೆ. ಯಾವಾಗ? 1981ರಲ್ಲಿ ಆಪರೇಷನ್ ಒಪೇರಾ ಅಂತ ಕರೀತಾರೆ. ಅದನ್ನು ಮುಖಾಂತರ ಮಾಡಿಸಿಕೊಂಡ ನಂತರ 2007ರಿಂದ 2010ರ ಒಳಗೆ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ, ಪರ್ವತದ ಮೇಲೆ ನಾವು ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಕಷ್ಟ ಅಂತ ಅಮೆರಿಕ ಮತ್ತು ಇಸ್ರೇಲ್ಗೆ ಅನ್ನಿಸ್ತು. ಅವರೊಂದು ಪ್ರಯತ್ನವನ್ನು ಮಾಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮೊಸಾದ್ ಮತ್ತು ಅಮೆರಿಕಾದ CIA ಒಂದು ಡಿಜಿಟಲ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೊಂದು ಹೆಸರು ಕೊಡ್ತಾರೆ ಅವರು. ಏನು ಅಂತ ಹೇಳಿದ್ರೆ, ಸ್ಟಕ್ಸ್ನೆಟ್ ಎನ್ನುವಂಥ ಒಂದು ಕಂಪ್ಯೂಟರ್ ವೈರಸ್ಸನ್ನು ಪರ್ವತದ ಆಳದ ಒಳಗೆ ಕಳಿಸೋದು. ಆ ವೈರಸ್ಸನ್ನು ಕಳಿಸುವ ಮುಖಾಂತರ ಅಲ್ಲಿ ಆಗ್ತಾ ಇರುವಂತಹ ಸಂಸ್ಕರಣೆಯ ಜಾಲ ಏನಿತ್ತಲ್ಲ, ಅದನ್ನು ಕತ್ತರಿಸುವ ಪ್ರಯತ್ನವನ್ನು ಮಾಡಿದರು. ಒನ್ಸ್ ಅಗೇನ್ ಅದೇ ಕತ್ತರಿಸುವ ಪ್ರಯತ್ನವನ್ನು ಇದೀಗ ತೆಗೆದುಕೊಂಡು ಬರೋ ಪ್ರಯತ್ನ ಆಗ್ತಾ ಇದೆ ಅಂತ. ಹೀಗಾಗಿ ನೋಡೋಣ ಆ ವಿಚಾರ ಏನಾಗುತ್ತೆ ಅಂತ. ಮತ್ತೊಂದು ಬೆಳವಣಿಗೆ, MBS ಸಂಧಾನ ಮತ್ತು ಬದಲಾದ ಟ್ರಂಪ್ ನಿರ್ಧಾರ. ಏನಿದೆ MBS ಸಂಧಾನ ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ರಿಂದ ಡೊನಾಲ್ಡ್ ಟ್ರಂಪ್ ಅವರಿಗೆ ತುರ್ತು ಕರೆ ಹೋಯಿತು. ಈ ತುರ್ತು ಕರೆ ಹೋದ ನಂತರ ಇಂಥದ್ದೊಂದು ನಿರ್ಣಯವನ್ನು ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಎಲ್ಲದರ ಬಗ್ಗೆ ಚರ್ಚೆ ಆಯಿತಂತೆ. ಯುದ್ಧ ನಡೆದರೆ ಸೌದಿ ಅರೇಬಿಯಾದ ತೈಲ ಘಟಕಗಳ ಮೇಲೆ ದಾಳಿಯಾಗೋ ಭೀತಿ ಇದೆ, ಮಿಲಿಟರಿ ಕ್ರಮದ ಬದಲು ರಾಜತಾಂತ್ರಿಕ ಮಾತುಕತೆಗೆ ಒತ್ತು ಕೊಡಬೇಕು ಅಂತ ಮನವಿ ಮಾಡಿದ್ರಂತೆ. ಒಮಾನ್, ಕತಾರ್ ಮತ್ತು ಟರ್ಕಿ ದೇಶಗಳಿಂದ ಉಭಯ ರಾಷ್ಟ್ರಗಳ ಮೇಲೆ ಎಲ್ಲ ಒತ್ತಡ ಬಂತು. ಸದ್ಯಕ್ಕೆ ದಾಳಿ ನಿಂತಿದೆ, ಆದರೂ ಕೂಡ ಇರಾನ್ ಷರತ್ತು ಒಪ್ಪದೇ ಇದ್ದರೆ ಏನಾಗಬಹುದು ಎನ್ನುವಂಥ ಆತಂಕ ದೊಡ್ಡ ಮಟ್ಟದಲ್ಲಿದೆ. ಇರಾನ್ ತನ್ನ ದೇಶದ ಮೇಲೆ ದಾಳಿಯಾದರೆ ಸೌದಿ ಅರೇಬಿಯಾದ ಅಬೈ, ಕುರೈಸ್, ಗಹ್ವಾರ್ ಅಂತ ವಿಶ್ವದ ಅತಿದೊಡ್ಡ ಇಂಧನ ಸಂಸ್ಕರಣಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಹೀಗಾಗಿ ದಾಳಿಯನ್ನು ಸ್ಥಗಿತ ಮಾಡೋಣ, ರಾಜತಾಂತ್ರಿಕ ಮಾತುಕತೆಗಳ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಯಾರು ಕೇಳಿದ್ರಂತೆ? ಇದೇ ಸೌದಿ ಅರೇಬಿಯಾದ ಯುವರಾಜ ಕೇಳಿದ್ರಂತೆ. ಇದು ಮೊಟ್ಟ ಮೊದಲ ಬಾರಿಗೆ ಅಲ್ಲ. ನೀವು ನೋಡಿ, ಎಫಿಕ್ ಫ್ಯೂರಿ 2.0 ಶುರು ಮಾಡಬೇಕಾದಾಗಲೂ ಕೂಡ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ರಾಜರುಗಳು ಡೊನಾಲ್ಡ್ ಟ್ರಂಪ್ ಅವರನ್ನು ಸಂಪರ್ಕ ಮಾಡಿದ್ದನ್ನು ನೋಡಿದ್ದೇವೆ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಆ ನಿರ್ಧಾರವನ್ನು ಬದಲಿಸಿದ್ದು. ಇದು ಒಂದು ಬೆಳವಣಿಗೆ. ಇದು ಯಾಕೆ ಈ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಸಹಜವಾಗಿ ಇರಾನ್ನ ನೇರ ದಾಳಿಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇವತ್ತು ಸೌದಿ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಗಿದೆ. ಈ ಕಾರಣಕ್ಕಾಗಿ ಅವರು ಯುದ್ಧ ಬೇಡ ಎನ್ನುವಂತಕ್ಕೆ ಹೋಗಿದ್ದಾರೆ. ಸೌದಿ ಅರೇಬಿಯಾಕ್ಕೆ ಮತ್ತೊಂದು ಆತಂಕ ಏನಿದೆ ಅಂತ ಹೇಳಿದ್ರೆ, ಈ ಯಮನ್ನ ಹೌತಿ ಪಡೆಗಳ ಮಾಡ್ತಾ ಇರುವಂತಹ ಈ ಕಾಟ ಇದೆಯಲ್ಲ, ಸಹಜವಾಗಿ ಇವತ್ತು ನೇರ ಯುದ್ಧಕ್ಕೆ ಸೌದಿ ಅರೇಬಿಯಾ ಹೋದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಮಾತುಕತೆ ಆಗಿದೆ, ಸ್ಥಗಿತ ಆಗಿದೆ ಅಂತ. ಹೀಗಾಗಿ ಎಷ್ಟು ದಿನ ಸ್ಥಗಿತ ಆಗುತ್ತೆ, ಟ್ರಂಪ್ ಯಾವಾಗ ನಿರ್ಣಯ ಬದಲಿಸ್ತಾರೆ, ಕಾದ್ ನೋಡೋಣ. ಯಾವ ಸೌದಿ ಅರೇಬಿಯಾ ಇದೇ ಕೆಂಪು ಸಮುದ್ರದ ಮುಖಾಂತರ ತನ್ನ ಯೋಜನೆಗಳನ್ನ, ತನ್ನ ತೈಲ ರಫ್ತನ್ನು ಇತ್ಯಾದಿ ಮಾಡ್ತಾ ಇತ್ತಲ್ಲ, ಇದೀಗ ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನದ ಭಾಗವಾಗಿ ಒಂದು ಯಮನ್ನ ಹೌತಿ ಪಡೆಯವರು ಅನೇಕ ದಿನಗಳಿಂದ ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿ ಆಗ್ತಾ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ಅದನ್ನು ಎದುರಿಸುವುದಕ್ಕೆ ಒಂದು 50 ರಾಷ್ಟ್ರಗಳ ನೇತೃತ್ವದಲ್ಲಿ ಒಂದು ಒಕ್ಕೂಟವನ್ನು ರಚನೆ ಮಾಡುವ ಹಂತಕ್ಕೆ ಸೌದಿ ಅರೇಬಿಯಾ ಮುಂದಾಗ್ತಾ ಇದೆ. ಬಿಕಾಸ್ ಆಫ್ ರೆಡ್ ಸಿಯನ್ನು ರಕ್ಷಣೆ ಮಾಡಬೇಕು ಅಂತ. ಹಾಗಾದರೆ ಯಾವ್ಯಾವ ದೇಶಗಳು ಬರ್ತಾ ಇದೆ? ಹಿಂದೆ ಅಂಥದ್ದೊಂದು ಪ್ರಯತ್ನಗಳಾಗಿತ್ತಾ? ಖಂಡಿತ ಆಗಿತ್ತು. ರೆಡ್ ಸಿ ರಕ್ಷಣೆ ಮಾಡುವುದಕ್ಕಾಗಿ, ಮತ್ತೊಂದು ದೇಶದ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನು ತಡೆಯುವ ಕಾರಣಕ್ಕಾಗಿ ಬೇರೆ ಬೇರೆ ಒಕ್ಕೂಟಗಳ ರಚನೆ ಆಗಿದ್ದ ಇತಿಹಾಸ ಇಡೀ ಜಾಗತಿಕವಾಗಿದೆ. ಹಾಗಾದರೆ ಏನಿದು 50 ರಾಷ್ಟ್ರಗಳ ಒಕ್ಕೂಟ, ಏನು ಎಲ್ಲದರ ಬಗ್ಗೆಯೂ ಕೂಡ ಡಿಟೇಲ್ ನೋಡೋಣ. ಕೆಂಪು ಸಮುದ್ರಕ್ಕೆ 50 ರಾಷ್ಟ್ರಗಳ ಬೃಹತ್ ಕವಚ ಸಿಗ್ತಾ ಇದೆ. ನೀವು ನೋಡಿ, ಯಾವಾಗ ಹಾರ್ಮುಜ್ ಜಲಸಂಧಿಯಲ್ಲಿ
ಟೋಲ್ ವಿಧಿಸುವ ಬಗ್ಗೆ ಮತ್ತು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಲ್ಲ, ಅವಾಗೊಂದು 60 ರಾಷ್ಟ್ರಗಳು ಸೇರ್ಕೊಂಡು ಏನು ಮಾಡಿದ್ರು, ನಾವು ಒಗ್ಗಟ್ಟಾಗಬೇಕು, ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಇದೀಗ ವಾಣಿಜ್ಯ ಹಡಗುಗಳ ರಕ್ಷಣೆಗಾಗಿ ಕೆಂಪು ಸಮುದ್ರದಲ್ಲಿ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಸೌದಿ ಅರೇಬಿಯಾ ಘೋಷಣೆ ಮಾಡಿತು. ಹೌತಿ ಬಂಡುಕೋರರ ಈ ದಾಳಿಯನ್ನು ತಡೆಯೋದಕ್ಕೆ ಅಮೆರಿಕ, ಪಾಕಿಸ್ತಾನ ಸೇರಿದಂತೆ 50 ದೇಶಗಳಿಗೆ ಸೌದಿ ಅರೇಬಿಯಾದವರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. 50 ಮುಸ್ಲಿಂ ಮತ್ತು ಪ್ರಮುಖ ಜಾಗತಿಕ ರಾಷ್ಟ್ರಗಳು ಒಂದೇ ವೇದಿಕೆಯಲ್ಲಿ ಸೇರಿ ಮಿಲಿಟರಿ ಮತ್ತು ನೌಕಾ ರಕ್ಷಣೆಗೆ ಇದೀಗ ಒಪ್ಪಂದವನ್ನು ಮಾಡಿಕೊಂಡಿರೋದು. ಕೆಂಪು ಸಮುದ್ರದ ರಕ್ಷಣೆಗೆ ಮೊಟ್ಟ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಜಾಗತಿಕವಾಗಿ ಇದು ಮೊಟ್ಟ ಮೊದಲ ಬಾರಿಗೆ. ಇಲ್ಲಿಯ ತನಕ ಏನು ಮಾಡ್ತಾ ಇದ್ರು, ಗಲ್ಫ್ ಮತ್ತು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅಮೆರಿಕಾದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದ್ರು. ಇದೀಗ ಅಮೆರಿಕಾದ ಮೇಲೆ ಇರುವಂತಹ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಪ್ರಾದೇಶಿಕ ಶಕ್ತಿಗಳನ್ನು ಭದ್ರತೆಗೆ ಬಳಕೆ ಮಾಡಿಕೊಳ್ಬೇಕು ಅಂತ. ಜಗತ್ತಿನ ಒಟ್ಟು ವ್ಯಾಪಾರದ 12ರಿಂದ 15% ಎಲ್ಲ ಆಗುತ್ತೆ, ಸರಕು 30% ಇಲ್ಲೆಲ್ಲ ಆಗುತ್ತೆ. ಸೌದಿ ಮತ್ತು ಯಮನ್ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಈಜಿಪ್ಟ್, ಸುಡಾನ್, ಎರಿಟ್ರಿಯಾ, ಸೊಮಾಲಿಯನ್ ಎಲ್ಲ ದೇಶಗಳು ಇದರ ಅಕ್ಕಪಕ್ಕದಲ್ಲಿ ಇರುವುದು. ಹೀಗಾಗಿ ಒಂದು 50 ದೇಶಗಳನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ, ಇಡೀ ರೆಡ್ ಸಿಗೆ 2 ಎಂಟ್ರಿ ಮತ್ತು ಎಕ್ಸಿಟ್ಗಳಿರೋದು. ಒಂದು ಬಾಬಲ್ ಮುಂದೆ ಮತ್ತು ಸೂಯೆಜ್ ಕಾಲುವೆ. ಇದರಲ್ಲಿ ಯಾವುದಾದ್ರೂ ಒಂದು ಬಂದಾದರೂ ಕೂಡ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗುತ್ತೆ. ಇದೀಗ ಅವರೇನು ಮಾಡ್ತಿದ್ದಾರೆ, ಬಾಬಲ್ ಮಂದೇಬ್ ಎನ್ನುವಂತಹ ಈ ತಾಣ ಏನಿದೆ, ಈ ಎಂಟ್ರಿ ಏನಿದೆ, ಅದನ್ನು ಬಂದ್ ಮಾಡುವ ಮುಖಾಂತರ ಸೌದಿ ಅರೇಬಿಯಾಕ್ಕೆ ಒಂದು ಪೆಟ್ಟು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸೌದಿ ಅರೇಬಿಯಾ ಏನು ಮಾಡ್ತು, ಇದನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು 50 ದೇಶಗಳ ಒಕ್ಕೂಟಕ್ಕೆ ಇದೆಲ್ಲವೂ ಕೂಡ ಆಗ್ತಾ ಇದೆ. ನೀವು ನೋಡಿ, 2023ರಲ್ಲಿ ಒಂದು ಬೆಳವಣಿಗೆ ಆಯಿತು. ಹೌತಿ ಬಂಡುಕೋರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದೇ ರೆಡ್ ಸಿ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಸಹಾಯಕ್ಕೆ ಬಂದಿದ್ದೆ ಅದು ಇದೇ ಅಮೆರಿಕ. ಅವತ್ತು ಸಹಾಯಕ್ಕೆ ಬಂದಿತ್ತು. 20 ರಾಷ್ಟ್ರಗಳ ಒಕ್ಕೂಟ 2023 ಅಂದರೆ 3 ವರ್ಷಗಳ ಹಿಂದೆ ರಚನೆ ಆಗಿತ್ತು. 2026ರಲ್ಲಿ ಪುನರಪಿ ಹೌತಿಗಳಿಂದ ಹಂಗಾಗ್ತಾ ಇದೆ. ಇದೀಗ 50 ರಾಷ್ಟ್ರಗಳ ಒಕ್ಕೂಟ ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಬೇರೆ ಬೇರೆ ಈ ಜಲಮಾರ್ಗಗಳಲ್ಲಿ, ಸಮುದ್ರ ಮಾರ್ಗಗಳಲ್ಲಿ ಎಲ್ಲ ಸೊಮಾಲಿಯನ್ ಹಡಗುಗಳತನ ಆದಂತಹ ಸಮಯದಲ್ಲೂ ಕೂಡ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಇಂಥದ್ದೊಂದು ಒಕ್ಕೂಟ ರಚನೆ ಆಗಿತ್ತು. ಭಾರತ ಅದರಲ್ಲಿತ್ತು. ಇದೀಗ ಸೌದಿ ಅರೇಬಿಯಾ ನೇತೃತ್ವದಲ್ಲಿ ಎಲ್ಲ ಆಗಿದೆ. ನೋಡೋಣ ಏನಾಗುತ್ತೆ. ಹೌತಿ ಅಟ್ಟಹಾಸಕ್ಕೆ ಬ್ರೇಕ್ ಬೀಳ್ತಾ ಇರೋದು ಸಮುದ್ರ ಪಡೆಯ ತಂತ್ರವನ್ನ ಯಾರು ರಚನೆ ಮಾಡ್ಕೊಂಡಿರೋದು? ಇದೇ ಸೌದಿ ಅರೇಬಿಯಾದವರು ಮಾಡ್ಕೊಂಡಿದ್ದಾರೆ. ಹಡಗುಗಳನ್ನು ಒಂಟಿಯಾಗಿ ಕಳಿಸುವ ಬದಲು ಕನ್ವಾಯ್ ಮಾದರಿಯಲ್ಲಿ ಅದನ್ನ ರಕ್ಷಣೆ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಏನೇನಾಗಿತ್ತು, ಸ್ವಲ್ಪ ಈ ಹೌತಿಗಳ ಬಗ್ಗೆ ನಾವು ನೋಡಬೇಕು. ಯಾಕೆ ಹಿಂಗೆ ದಾಳಿ ಆಗುತ್ತೆ ಏನು ಎತ್ತ ಅಂತ. ಯಮನ್ನ ಉತ್ತರದ ಒಂದು ಪ್ರಾಂತ್ಯ ಅದು. ಆ ಪ್ರಾಂತ್ಯದಲ್ಲಿ ಮುಸ್ಲಿಮರ ಒಂದು ಉಪಪಂಗಡ ಇದೆ. ಹೆಂಗೆ ಕನೆಕ್ಟ್ ಆಗುತ್ತೆ ನೋಡಿ ನೀವು. ಜೈದಿ ಸಮುದಾಯ ಅಂತ ಕರೀತಾರೆ ಅದನ್ನು. ಆ ಜೈದಿ ಸಮುದಾಯದ ಹಕ್ಕುಗಳ ರಕ್ಷಣೆಗಾಗಿ ಹುಸೇನ್ ಬದ್ರುದ್ದೀನ್ ಅಲ್ ಹೌತಿ ಅನ್ನುವಂಥ ಒಬ್ಬ ವ್ಯಕ್ತಿ ಚಳುವಳಿ ಮಾಡೋದಕ್ಕೆ ಶುರು ಮಾಡಿದ್ದ. ಆತನ ಹೆಸರಿನಿಂದ ಶುರುವಾಗಿದ್ದೆ ಈ ಹೌತಿ ಬಂಡುಕೋರರ ಪಡೆ. ಇದು ಒಂದು ಬೆಳವಣಿಗೆ. ಇದಾದ ನಂತರ ಯಮನ್ ಸರ್ಕಾರ, ಅಧಿಕೃತವಾಗಿದ್ದಂಥ ಯಮನ್ ಸರ್ಕಾರ ಏನು ಮಾಡ್ತು, ಅನ್ಯಾಯ ಮಾಡ್ತಾ ಇದೆ, ಸೌದಿ ಅರೇಬಿಯಾದ ಮಾತು ಕೇಳ್ತಾ ಇದೆ ಅಂತ, ಅದರ ಪ್ರಭಾವ ಹೆಚ್ಚಾಗ್ತಾ ಇದೆ ಅಂತ ಆ ಹೋರಾಟ, ಹಕ್ಕುಗಳು ಇದ್ದಿದ್ದು ದೇಶ ವಿರೋಧಿ ಇತ್ಯಾದಿ ಹೋರಾಟ ಆಗಿದ್ದೆಲ್ಲವೂ ಶುರುವಾಯಿತು. ಯಮನ್ನ ಸರ್ಕಾರಿ ಪಡೆಗಳು ಹೌತಿ ಅಂದರೆ ಅಲ್ ಹೌತಿ ಅನ್ನುವಂಥ ವ್ಯಕ್ತಿ ಏನಿದ್ದ ಆ ವ್ಯಕ್ತಿಯನ್ನು ಕೊಂದರು. ಅದಾದ ನಂತರ ಅವರ ಸಹೋದರ ಅಬ್ದುಲ್ ಮಲ್ಲಿಕ್ ಅಲ್ ಹೌತಿ ಅನ್ನುವಂಥ ವ್ಯಕ್ತಿ ಇದರ ನಾಯಕತ್ವವನ್ನು ತೆಗೆದುಕೊಂಡ. 2004ರಿಂದ 2010 6 ವರ್ಷಗಳ ಸಮಯದಲ್ಲಿ ಯಮನ್ ಸರ್ಕಾರದ ವಿರುದ್ಧ 6 ಭೀಕರ ಯುದ್ಧಗಳನ್ನು ಇದೇ ಹೌತಿಗಳು ಮಾಡಿದರು. 2009ರಲ್ಲಿ ಇವರನ್ನು ಹತ್ತಿಕ್ಕೋದಕ್ಕೆ ಸೌದಿ ಅರೇಬಿಯಾ ನೇರವಾಗಿ ಸೈನ್ಯವನ್ನು ಯಮನ್ಗೆ ಕಳಿಸ್ತು. ಆಗಲೂ ಕೂಡ ಸೌದಿಗಳ ಮೇಲೆ ಹೌತಿಗಳು ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟರು. 2011ರಲ್ಲಿ ಅಬ್ದುಲ್ ಸಲೇ ಅಧಿಕಾರವನ್ನು ಕಳೆದುಕೊಂಡ್ರು. ಈ ಸಮಯದಲ್ಲಿ ಅಂದರೆ ಯಮನ್ನನ್ನು ಆಳ್ತಾ ಇದ್ದಂಥ ವ್ಯಕ್ತಿ ಈ ಸಮಯದಲ್ಲಿ ಇದನ್ನು ಹೌತಿಗಳ ಬಳಕೆ ಮಾಡಿಕೊಂಡ ನಂತರ ಆ ಸೌದಿ ಅಂದರೆ ಯಮನ್ನ ಅಧ್ಯಕ್ಷನಾದಂತಹ ಮನ್ಸೂರ್ ಹಾದಿ ಈತ ಏನು ಮಾಡಿಬಿಡ್ತಾನೆ, ಸೌದಿ ಅರೇಬಿಯಾಕ್ಕೆ ಪಲಾಯನ ಮಾಡುವ ಪ್ರಯತ್ನವನ್ನು ಮಾಡಿದ್ದ. ಹೀಗೆ ಪಲಾಯನ ಆದ ನಂತರ ಹೌತಿಗಳ ಬೆಂಬಲಕ್ಕೆ ಬಂದು ನಿಂತವ್ರು ಯಾರು ಅಂತ ಹೇಳಿದ್ರೆ ಇದೇ ಇರಾನ್. ಅವರಿಗೆ ಹಣ ಕೊಟ್ಟರು, ತಾಂತ್ರಿಕವಾಗಿ ಶಸ್ತ್ರಾಸ್ತ್ರಗಳನ್ನು ಇತ್ಯಾದಿ ಕೊಟ್ಟು ಹೇಗೆ ಹೆಜ್ಬುಲ್ಲಾವನ್ನು ಕಟ್ಟೋ ಪ್ರಯತ್ನವನ್ನು ಮಾಡಿದ್ರು, ಇಲ್ಲಿ ಹೌತಿಗಳನ್ನು ಕಟ್ಟಿ ಸೌದಿ ಅರೇಬಿಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಒಂದು ಸನಾ ಎನ್ನುವಂಥ ಒಂದು ಪ್ರದೇಶವನ್ನು ಹೌತಿಗಳು ವಶಪಡಿಸಿಕೊಳ್ತಾರೆ. ಹುದೈದಾ ನಗರ ಎನ್ನುವಂಥ ಒಂದು ವಶವನ್ನು ಪಡಿಸಿಕೊಳ್ತಾರೆ. ಯಾವ ಹುದೈದಾ ನಗರ ಅಥವಾ ಬಂದರ್ ನಗರ ಅಂತ ಕರೀತಾರೆ, ಆ ಹುದೈದಾ ನಗರ ಇದೇ ರೆಡ್ ಸಿಯ ಪಕ್ಕದಲ್ಲಿರುವುದು. ಯಾವಾಗ ಹುದೈದಾ ಬಂದರು ನಗರ ಯಾವಾಗ ಹೌತಿಗಳ ಪರವಾಗಿ ಬರುತ್ತೋ ಅವತ್ತು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಗಳು ಶುರುವಾಯಿತು. ಅವತ್ತು ಹಾಗೆ ಶುರುವಾದಂತಹ ಈ ದಾಳಿ ಇವತ್ತು ಹಡಗಿನ ಮೇಲೆ ಕಂಟಿನ್ಯೂಟಿವ್ ಆಗ್ತಾ ಇದೆ. 2015ರಲ್ಲಿ ಇದೇ ಹೌತಿಗಳ ವಿರುದ್ಧ ದಾಳಿ ಮಾಡಬೇಕು, ಇವುಗಳ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಡೆಸೆಸ್ಟಿವ್ ಸ್ಟಾರ್ಮ್ ಕಾರ್ಯಾಚರಣೆಯನ್ನು ಸೌದಿ ಅರೇಬಿಯಾದವರು ತೆಗೆದುಕೊಂಡಿದ್ರು. ಅಮೆರಿಕಾದವರಿಗೆ ಇವರಿಗೆಲ್ಲ ಸಹಾಯ ಮಾಡಿದ್ರು. ಆದರೂ
ಕೂಡ ಅವತ್ತು ಸೌದಿ ಅರೇಬಿಯಾ ಈ ಕಾರ್ಯಾಚರಣೆಯಲ್ಲಿ ಸೋತಿತ್ತು. ಒನ್ಸ್ ಅಗೇನ್ ಅವರ ವಿರುದ್ಧ ಸೌದಿ ಅರೇಬಿಯಾ ಕಾರ್ಯಾಚರಣೆಗಳಿದೆ. ನೋಡೋಣ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅಂತ. ಇವೆಲ್ಲದರ ನಡುವೆ ಕೆಂಪು ಸಮುದ್ರ ಯಾಕೆ ಇಷ್ಟೊಂದು ಮುಖ್ಯ? ನಾವು ಇರಾನ್ ಅಮೆರಿಕ ಯುದ್ಧ ಬಂದಾಗ ಹಾರ್ಮುಜ್ ಜಲಸಂಧಿ ಯಾಕೆ ಮುಖ್ಯ? ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಏಷ್ಯಾ ಮತ್ತು ಯುರೋಪನ್ನು ಸಂಪರ್ಕ ಮಾಡುವಂತಹ ಕಿರಿದಾದ ಮತ್ತು ವೇಗದ ಜಲಮಾರ್ಗ ಇದು. ನೀವು ನೋಡಿ, ಒಂದು ಜಲಮಾರ್ಗ ಏನಾದರೂ ಕೈ ಕೊಟ್ಟು ಬಿಟ್ರೆ, ಅಸ್ತವ್ಯಸ್ತ ಆಗಿಬಿಟ್ರೆ, ನಾವು ಆಫ್ರಿಕಾ ಖಂಡವನ್ನು ಸುತ್ತುವರೆದು ಎಲ್ಲ ಹಡಗುಗಳು ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ದೊಡ್ಡ ಮಟ್ಟದ ಆತಂಕ ಮತ್ತು ದೊಡ್ಡ ಮಟ್ಟದ ಆರ್ಥಿಕವಾಗಿ ಅದು ಹೊಡೆತ ಬೀಳುತ್ತೆ. ಏಷ್ಯಾ, ಯುರೋಪ್, ಆಫ್ರಿಕಾ ಖಂಡಗಳನ್ನು ಸಂಪರ್ಕ ಮಾಡಬಲ್ಲಂತಹ ಒಂದು ಸಮುದ್ರ ಮಾರ್ಗ ಅಂತ ಇದೆಲ್ಲವೂ ಕೂಡ ಕೆಂಪು ಸಮುದ್ರ ಸುಯೇಜ್ ಕಾಲುವೆ ಮುಖಾಂತರ ಹಿಂದೂ ಮಹಾಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಮಾಡುತ್ತೆ. ಈ ಮಾರ್ಗ ಇಲ್ಲದೆ ಇದ್ದರೆ ನಾನು ಅವಾಗಲೇ ಹೇಳಿದ ಹಾಗೆ ಆಫ್ರಿಕಾವನ್ನು ಸುತ್ತು ಹಾಕಿ ಬರಬೇಕಾದಂಥ ಪರಿಸ್ಥಿತಿ. ಏನಾಗುತ್ತೆ ಆಫ್ರಿಕಾ ಸುತ್ತಿ ಹಾಕಿ ಬಂದರೆ? ಸರಿಸುಮಾರು 6,000 ಕಿಲೋಮೀಟರ್ ಹೆಚ್ಚಳ ಆಗುತ್ತೆ. 10 ರಿಂದ 14 ದಿನಗಳ ಕಾಲ ವಾಣಿಜ್ಯ ಹಡಗುಗಳನ್ನು ಎಕ್ಸ್ಟ್ರಾ ಡೇಸ್ ಓಡಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ವಿಮೆಯ ಹಣ ಹೆಚ್ಚಳ ಆಗುತ್ತೆ. ಹಣ ಹೆಚ್ಚಳ ಆದಾಗ ನೀವು ಒಟ್ಟಾರೆ ಅದನ್ನು ಖರೀದಿ ಮಾಡುವಂಥ ಹಣ ಹೆಚ್ಚಳ ಆಗುತ್ತೆ. ತೈಲ ಮಾರುಕಟ್ಟೆಯಲ್ಲಿ ಅಸ್ತವ್ಯಸ್ತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಟ್ಟು ವಾಣಿಜ್ಯ ವ್ಯಾಪಾರದ 12 ರಿಂದ 15% ವ್ಯಾಪಾರ ಇಲ್ಲ ಆಗುತ್ತೆ. ಕಂಟೈನರ್ ಸಾಗಣೆ 30% ಈ ಮುಖಾಂತರ ಆಗುತ್ತೆ. ಸುಯೇಜ್ ಕಾಲುವೆ, ಬಾಬೆಲ್ ಮಂದೆಬ್ ಜಲಸಂಧಿಯ ಜಾಗತಿಕ ಆರ್ಥಿಕತೆ ಉಸಿರಾಟದ ನಾಳುಗಳು ಅಂತ ಕರೀತಾರೆ. ನಾನು ಅವಾಗಲೇ ಹೇಳಿದೆ, ಎಕ್ಸಿಟ್ ಮತ್ತು ಎಂಟ್ರಿ ಇರುವಂಥದ್ದು 2 ಕೇಂದ್ರಗಳು ಮಾತ್ರ. ಇವುಗಳನ್ನು ಬಂದು ಮಾಡುವ ಪ್ರಯತ್ನವನ್ನು ಹೌತಿಗಳು ಮಾಡ್ತಾ ಇದ್ದಾರೆ. ಈ ಮಾರ್ಗದಲ್ಲಿ 9 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಮತ್ತು LNG ಪೂರೈಕೆ ಆಗುತ್ತೆ ಪ್ರತಿನಿತ್ಯವೂ ಕೂಡ. ಜಗತ್ತಿಗೆ ನಾವು ಇಂಟರ್ನೆಟ್ ಏನು ಬರುತ್ತಲ್ಲ, ಒಟ್ಟು ಇಂಟರ್ನೆಟ್ ಡೇಟಾ ಸಾಗಿಸುವ 15ಕ್ಕೂ ಹೆಚ್ಚು ಸಬ್ಮರೀನ್ ಕೇಬಲ್ಗಳು ಇದೇ ಕೆಂಪು ಸಮುದ್ರದ ತಳಭಾಗದಲ್ಲಿ ಹಾದು ಹೋಗಿವೆ. ಒಂದು ವೇಳೆ ಅದು ಬಂದ ಆದರೆ ಅಲ್ಲಿ ಯುದ್ಧದ ಆತಂಕದ ವಾತಾವರಣ ನಿರ್ಮಾಣವಾದರೆ ಎಲ್ಲ ಕೇಬಲ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂಥ ಆತಂಕ ಇದೆ. ಈ ಒಟ್ಟಾರೆ ಕಾರಣಗಳಿಗಾಗಿ ಕೆಂಪು ಸಮುದ್ರ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೀವು ಏಷ್ಯಾದಿಂದ ಯುರೋಪಿಗೆ ಅಕ್ಕಿಯನ್ನು ಸಾಗಾಟ ಮಾಡಬೇಕು, ಚಹಾವನ್ನು ಸಾಗಾಟ ಮಾಡಬೇಕು, ಆ ಕಾರಣಕ್ಕಾಗಿ ಕೆಂಪು ಸಮುದ್ರ ಬೇಕು. ನೀವು ಯುರೋಪ್ನಿಂದ ರಷ್ಯಾಗೆ ಏಷ್ಯಾಗೆ ಏನಾದರೂ ತೈಲ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡು ಬರಬೇಕಂದ್ರಾಗಲೂ ಕೂಡ ಇದೇ ಕೆಂಪು ಸಮುದ್ರ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಅದು ಮುಖ್ಯ ಆಗುತ್ತೆ. ಇದರ ರಕ್ಷಣೆಗಾಗಿ 50 ರಾಷ್ಟ್ರಗಳ ಒಕ್ಕೂಟ. ಇವೆಲ್ಲದರ ನಡುವೆ ಹಡಗುಗಳ ಮೇಲೆ ತೆರಿಗೆ, ಹೌತಿಗಳ ಸುಲಿಗೆ. ಹೇಗೆ ಇರಾನ್ನ ಆಯಾಜಿಸಿ ನಾವು ತೆರಿಗೆ ವಿಧಿಸ್ತೀವಿ, ಸೇವಾ ಶುಲ್ಕವನ್ನು ವಿಧಿಸ್ತೀವಿ ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಒಂದು ಹಂತಕ್ಕೆ ಹೋಗಿ ಅದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಿಕೊಂಡಿತ್ತು, 44 ಪ್ರಶ್ನೆಗಳನ್ನು ಕೇಳುವ ಹಂತಕ್ಕೆ ಹೋಗಿತ್ತು. ಅದೇ ರೀತಿಯಾಗಿ ಹೌತಿಗಳು ಒಂದು ಶುಲ್ಕವನ್ನು ಅಥವಾ ಸುಲಿಗೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಶುಲ್ಕ ಅಲ್ಲ, ಇದು ಸುಲಿಗೆ. ಇದು ವಾಣಿಜ್ಯ ಹಡಗುಗಳ ಮೇಲೆ ತೆರಿಗೆ ವಿಧಿಸುವುದಕ್ಕೆ ಹೌತಿ ಬಂಡುಕೋರರು ರಹಸ್ಯವಾಗಿ ಸಂಚನ್ನು ಮಾಡಿಕೊಂಡಿದ್ದಾರೆ. ಇರಾನ್ ಅಧಿಕಾರಿಗಳ ಸಲಹೆಯಂತೆ ಹಡಗುಗಳಿಂದ ಹಣ ವಸೂಲಿಗೆ ಇಲ್ಲೆಲ್ಲ ಸಿದ್ಧವಾಗಿರೋದನ್ನು ನೋಡ್ತಾ ಇದ್ದೀವಿ. ಹೆಂಗೆ ಇದು ಒಂದು ಬೆಳವಣಿಗೆ ಆಗಿದೆ. ಅಲ್ಲಿ ಏನು ಬೆಳವಣಿಗೆ ಅಂತ ಹೇಳಿದರೆ, ಯಾವುದೋ ಒಂದು ಹಡಗು, ವಾಣಿಜ್ಯ ಹಡಗು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ, ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಅವರನ್ನು ಸಂಪರ್ಕ ಮಾಡ್ತಾರೆ ಯಾರು? ಹೌತಿಗಳು. ನಿಮ್ಮ ಹಡಗು ಯಾವುದೇ ದಾಳಿಗೆ ಒಳಗಾಗದೆ ಆರಾಮಾಗಿ ಈ ಜಲಸಂಧಿ ಮುಖಾಂತರ ಹೋಗಬೇಕು ಅಂತ ಹೇಳಿದ್ರೆ ನಾವು ಸೂಚಿಸಿದ ಬ್ಯಾಂಕ್ ಅಕೌಂಟ್ಗೆ ಅಥವಾ ನಾವು ಸೂಚಿಸಿದ ಮಧ್ಯವರ್ತಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಹಣವನ್ನು ಕೊಡಬೇಕು ಅಂತ ಯಾರು? ಹೌತಿಗಳು ಷರತ್ತನ್ನು ಹಾಕ್ತಿದ್ದಾರೆ ಅಂತ ಬರ್ತಾ ಇರುವಂತಹ ಮಾಹಿತಿ. ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಗಿತ್ತು? ನೀವು ಇದನ್ನು ಬಳಕೆ ಮಾಡಿದರೆ ನೀವು ಹಣವನ್ನು ಕೊಡಬೇಕು ಅಂತ ನಿಯಮವನ್ನು ತೆಗೆದುಕೊಂಡಿದ್ರು ಅವರು. ನೀವು ಹಾರ್ಮುಜ್ ಜಲಸಂಧಿ ಬಳಕೆ ಮಾಡ್ತೀರಾ, 16 ಕೋಟಿ ರೂಪಾಯಿ ನಮ್ಗೆ ಟ್ಯಾಕ್ಸ್ ಕಟ್ಟಿ ಅಷ್ಟೇ, ಟೋಲ್ ವಿಧಿಸ್ತೀವಿ ಅಷ್ಟೇ. ಆದರೆ ಇಲ್ಲಿ ಹೌತಿಗಳು ಮಾಡ್ತಾ ಇರುವಂಥ ಬೆಳವಣಿಗೆ ಏನು? ನೀವು ಬಳಕೆ ಮಾಡ್ತೀರಿ, ನಿಮ್ಮ ಮೇಲೆ ದಾಳಿ ಆಗ್ಬೋದು, ದಾಳಿ ಆಗದೇ ಇರಬಾರ್ದು, ಆದರೆ ನಿಮಗೆ ದಾಳಿ ಆಗಬಾರದು, ನೀವು ಆರಾಮಾಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಹಣವನ್ನು ಕೊಡಬೇಕು ಅಂತ ಇಂಥದ್ದೊಂದು ಬೇಡಿಕೆಯನ್ನು ಇಡ್ತಿದ್ದಾರೆ ಅಂತ ಇದರ ವಿರುದ್ಧವೂ ಕೂಡ ದೊಡ್ಡ ಮಟ್ಟದ ಆಕ್ಷೇಪಣೆಗಳು ಬಂದಿರೋದನ್ನು ನೋಡ್ತಾ ಇದ್ದೀವಿ. ನಾವು ಅನೇಕ ಬಾರಿ ಈ ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಒಂದು ಜಲಸಂಧಿ ಎಲ್ಲ ವಾಣಿಜ್ಯ ಹಡಗುಗಳಿಗೂ ಕೂಡ ಮುಕ್ತವಾಗಿರಬೇಕು. ಯಾವುದೇ ಕಾರಣಕ್ಕಾಗಿಯೂ ದಾಳಿ, ಪ್ರತಿದಾಳಿ ಅಥವಾ ಟೋಲ್ ವಿಧಿಸುವಂತಹ, ಹಣ ಸಂಗ್ರಹಿಸುವಂತಹ ಯಾವ ಕೆಲಸಕ್ಕಾಗಿಯೂ ಕೂಡ ಅಲ್ಲಿಯ ಸರ್ಕಾರ, ಪ್ರಾಧಿಕಾರಗಳೆಲ್ಲ ಮುಂದಾಗಬಾರ್ದು ಅಂತ. ಇನ್ನೂ ಒಂದು ನಿಯಮ ಇದೆ ಅಲ್ಲಿ ಮುಂದುವರೆದು. ಏನು ನಿಯಮ ಇದೆ ಅಂತ ಹೇಳಿದ್ರೆ, ಯಾವುದೊಂದು ಸರ್ಕಾರದ ಭಾಗವಾಗಿರದೆ ಈ ರೀತಿಯಾಗಿ ಬಂಡಾಯವಾಗಿರುವಂಥ ಒಂದು ಸಂಘಟನೆ ಅಥವಾ ಒಟ್ಟಾರೆ ಈ ಜನಸಮೂಹ ಏನಿದೆ, ಅಂದರೆ ಹೌತಿ ಬಂಡುಕೋರರು ಅಂತ ನಾವೇನು ಕರಿತೀವಿ, ಅಂತಹ ಬಂಡುಕೋರರಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಣ ವಸೂಲಿ ಮಾಡುವಂತಹ ನಿಯಮ ಅಂತಾರಾಷ್ಟ್ರೀಯ ಕಡಲ ನಿಯಮಗಳಲ್ಲಿಲ್ಲ. ಅದರ ವಿರುದ್ಧ ಇವರು ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಆಕ್ರೋಶ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಸೌದಿ ಅರೇಬಿಯಾ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಅಮೆರಿಕಾದ ನೆರವು ನಮಗೆ ಬೇಡ.
ನಾವು ನಿನ್ನೆ ಜಪಾನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ನೋಡಿದ್ವಿ. ಯಾವ ಜಪಾನ್ ಶಾಂತಿಯ ಬಗ್ಗೆ 1945ರಿಂದ ಒಂದು ನಿಲುವನ್ನು ತೆಗೆದುಕೊಂಡಿತ್ತು, ಇದೀಗ ಶಾಂತಿಯನ್ನು ಪಕ್ಕಕ್ಕಿಟ್ಟು ಯುದ್ಧಕ್ಕೆ ಬೇಕಾದಂಥ ಸನ್ನದ್ಧತೆ ಮಾಡ್ಕೊಳ್ತಾ ಇದೆ. ಬಿಕಾಸ್ ಅಮೆರಿಕಾದ ಜೊತೆಗೆ ಅವತ್ತು ಒಪ್ಪಂದ ಆಗಿತ್ತು, ಅದರಿಂದ ನಾವು ಹೊರಗಡೆ ಬರಬೇಕು, ಅಮೆರಿಕಾದ ಮೇಲಿರುವಂಥ ಡಿಪೆಂಡೆನ್ಸಿ ನಮ್ಮಿಂದ ಕಡಿಮೆ ಆಗಬೇಕು ಅಂತ. ಸೌದಿ ಅರೇಬಿಯಾದ ಆಲೋಚನೆ ಕೂಡ ಅದೇ ಇದೆ. ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಮೇಲೆ ನಮ್ಮ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ, ಆದರೆ ಅಮೆರಿಕ ತನ್ನ ಯುದ್ಧದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಒಂದು ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾರೆ, ಇರಾನ್ ವಿರುದ್ಧ ದಾಳಿ ಮಾಡ್ತಾರೆ, ಜಾಗತಿಕವಾಗಿ ಎಲ್ಲೆಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೋ ಅವುಗಳನ್ನು ಮುತುವರ್ಜಿ ವಹಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆ ಮುತುವರ್ಜಿಯ ನಡುವೆ ನಮಗೆಲ್ಲಿ ಕೈ ಕೊಟ್ಬಿಡ್ತಾರೋ ಎನ್ನುವಂಥ ಆತಂಕ ಯಾರಿಗಿದೆ ಅಂತ ಹೇಳಿದರೆ ಇದೇ ಸೌದಿ ಅರೇಬಿಯಾ ಸೇರಿದಂತೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗಿದೆ. ಈ ಕಾರಣಕ್ಕಾಗಿ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ನಾನು ಆವಾಗಲೇ ನಿಮಗೆ 2015ರಲ್ಲಿ ಇದೇ ಹೌತಿಗಳ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದರು, ಕಾರ್ಯಾಚರಣೆ ಮಾಡಿದ್ರು, ಆಪರೇಷನ್ ಡಿಸಿಸ್ಟಿವ್ ಸ್ಟಾರ್ಮ್ ಅಂತ. ಅವತ್ತು ಅಮೆರಿಕಾವು ಕೂಡ ಇದಕ್ಕೆ ಸಹಾಯ ಮಾಡಿತ್ತು, ಸೌದಿ ಅರೇಬಿಯಾದ ಜೊತೆಗೆ ನಾವು ನಿಲ್ತೀವಿ ಅಂತ. ಹೆಂಗೆ ಸಹಾಯ ಮಾಡಿತ್ತು? ನಿಮಗೆ ಇಂಧನ ಮರುಪೂರ್ಣ ಮಾಡ್ತೀವಿ, ನಿಮಗೆ ದಾಳಿ ಆಗದಂತೆ ನೋಡ್ಕೊಳ್ತೀವಿ, ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು ಸೇರಿದಂತೆ ತಾಂತ್ರಿಕವಾಗಿ ಮ್ಯಾಪಿಂಗು, ಏನೇನು ಲೊಕೇಶನ್ಗಳು ಬೇಕು ಎಲ್ಲವನ್ನೂ ಕೂಡ ಕೊಡ್ತೀವಿ ಅಂತ ಅಮೆರಿಕಾದವರು ಮೊದಲು ಹೇಳಿದರು. ಇದಾದ ನಂತರ ಏನಾಯಿತು ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಸರ್ಕಾರ ಬದಲಾಯಿತು. ಡೊನಾಲ್ಡ್ ಟ್ರಂಪ್ ಹೋದ್ರು, ಆ ಸ್ಥಾನಕ್ಕೆ ಜೋ ಬೈಡನ್ ಅಧಿಕಾರಕ್ಕೆ ಬಂದರು. ಜೋ ಬೈಡನ್ ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ ಈ ಕಾರ್ಯಾಚರಣೆಯ ವಿರುದ್ಧ ಅಮೆರಿಕ ಏನು ಸಹಾಯವನ್ನು ಮಾಡ್ತಾ ಇತ್ತು ಸೌದಿ ಅರೇಬಿಯಾಕ್ಕೆ, ಇನ್ಮೇಲೆ ನಾವು ನಿಮ್ಗೆ ಸಹಾಯ ಮಾಡಲ್ಲ, ನಿಮಗೆ ಇಂಧನ ಮರುಪೂರಣೆಯೂ ಕೂಡ ಮಾಡಲ್ಲ, ಅದಾದ ನಂತರ ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ, ನಿಮಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಯಾವುದೂ ಕೂಡ ಕೊಡಲ್ಲ. ಬಿಕಾಸ್ ಇದು ನಿಮ್ಮಿಬ್ಬರ ನಡುವೆ ಆಗ್ತಾ ಇರುವಂತಹ ಜಗಳ, ಇದರಿಂದ ಜಾಗತಿಕವಾಗಿ ಏನು ಲಾಭ ಇಲ್ಲ ಅಂತ ಜೋ ಬೈಡನ್ ಕೈ ತೊಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಇವತ್ತು ಸೌದಿ ಅರೇಬಿಯಾ ಎಚ್ಚೆತ್ತುಕೊಳ್ತಾ ಇದೆ, ಅಮೆರಿಕ ಯಾವಾಗ ಬೇಕಾದರೂ ಕೂಡ ಕೈ ಕೊಡಬಹುದು, ಹೀಗಾಗಿ ನಾನು ನನ್ನ ಪಾಡಿಗಿರಬೇಕು ಅಂತ ತನ್ನ ಬಳಗ ಏನಿದೆ ಅದನ್ನು ಸೇರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ರೆಡ್ ಸಿ ವಿಚಾರದಲ್ಲಿ ಸೌದಿ ಅರೇಬಿಯಾದ ಎರಡನೇ ಪ್ರಯತ್ನ ಏನಾಗುತ್ತೆ ಕಾದ್ ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಆಗಿರೋ ಬೆಳವಣಿಗೆ, ಯಾವ ಜಮ್ಮು ಕಾಶ್ಮೀರ ಶಾಂತಿಯ ಸ್ಥಿತಿಗೆ ಬರ್ತಾ ಇದೆ, ಭಯೋತ್ಪಾದಕ ದಾಳಿಗಳೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ಜನ ನಿಟ್ಟಿಸಿರ್ಬಿಡ್ತಾ ಇದ್ರು, ಇದೀಗ ಮತ್ತೊಮ್ಮೆ ಅಂಥದ್ದೊಂದು ದಾಳಿ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ. ಉಗ್ರರ ದಾಳಿ 2025ರ ಪಹಲ್ಗಾಮ್ ಘಟನೆಯ ನಂತರ ಇದೀಗ ಕಳೆದ 10 ದಿನಗಳ ಅಂತರದಲ್ಲಿ ಅಂದರೆ ಜುಲೈ 31 ಅದಕ್ಕಿಂತ ಪೂರ್ವದಲ್ಲಿ 2 ಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ಒಂದು 3-4 ಜನರ ಜೀವವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಛತ್ತೀಸ್ಗಢದ ಕಾರ್ಮಿಕರು ಕೆಲಸವನ್ನು ಹುಡುಕಿಕೊಂಡು ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು, ಅವರನ್ನು ಕೇಂದ್ರೀಕರಿಸಿಕೊಂಡು ಉಗ್ರರ ದಾಳಿ ಮಾಡಿದ್ದಾರೆ. ಆ ಮುಖಾಂತರ ಮತ್ತೊಮ್ಮೆ ಉಗ್ರರ ಅಟ್ಟಹಾಸ ಜಮ್ಮು ಕಾಶ್ಮೀರದಲ್ಲಿ ಆಗಿರೋದು. ಯಾವ ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಭಾರತ ಸರ್ಕಾರ ಕಳೆದ ವರ್ಷ ಆಪರೇಷನ್ ಸಿಂಧೂರ್ ತೆಗೆದುಕೊಂಡು ಪಾಕಿಸ್ತಾನ, ಅದಾದ ನಂತರ POKಯಲ್ಲಿದ್ದಂತಹ ಈ ಉಗ್ರ ಸಂಘಟನೆಗಳ ಕೇಂದ್ರಗಳೇನಿತ್ತು ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಇದರ ಮುಖಾಂತರ ಜಮ್ಮು ಕಾಶ್ಮೀರದಲ್ಲೇ ಸಕ್ರಿಯವಾಗಿರುವಂತಹ ಕೆಲವೊಂದಿಷ್ಟು ಯುವಕರನ್ನು ಬಳಸಿಕೊಂಡು ಅವರಿಂದಲೇ ದಾಳಿ ಮಾಡಿಸೋದಕ್ಕೆ ಈ ಪ್ರಯತ್ನವನ್ನು ಮಾಡಿದ್ದಾರೆ. ಹೈಬ್ರಿಡ್ ಮುಖಾಂತರ, ಹೈಬ್ರಿಡ್ ದಾಳಿಯ ಮಾದರಿಯಲ್ಲಿ ಇಂಥದ್ದೊಂದು ದಾಳಿಯಾಗಿದೆ ಎನ್ನುವಂತಹ ವರದಿಗಳು ಜಮ್ಮು ಕಾಶ್ಮೀರದಿಂದ ಬರ್ತಾ ಇದೆ. ಹಾಗಾದರೆ ಏನಾಯಿತು ಘಟನೆ, ಏನೇನು ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಶ್ಮೀರದಲ್ಲಿ ಮತ್ತೆ ಟಾರ್ಗೆಟ್ ಕಿಲ್ಲಿಂಗ್, ಜಮ್ಮು ಕಾಶ್ಮೀರದಲ್ಲಿ ಆಗಿರೋ ಘಟನೆ. ನಮಗೆಲ್ಲ ಅಂದ್ಕೊಂಡಿದ್ದೀವಿ ನಾವು ಆರ್ಟಿಕಲ್ 370 ರದ್ದಾದ ನಂತರ ಜಮ್ಮು ಕಾಶ್ಮೀರಕ್ಕೆ ಇದ್ದಂಥ ವಿಶೇಷ ಪ್ರಾಧಾನ್ಯತೆ ಏನಿತ್ತು ಅದನ್ನು ತೆಗೆದುಕೊಂಡ ನಂತರ ಈ ಭಯೋತ್ಪಾದಕ ದಾಳಿಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅಂತ. ಕಡಿಮೆ ಆಗಿದೆ, ಬಟ್ ಆಗಿಂದಾಗ ಇಂಥದ್ದೊಂದು ಘಟನೆಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಛತ್ತೀಸ್ಗಢ ಮೂಲದ ದೀಪಕ್ ರಾತ್ರೆ, ಭೂಪೇಂದ್ರ ಬೈನಾ ಕ್ರೂರ ಹತ್ಯೆ ಆಗಿದೆ. ಕುಲ್ವಾಂಗ್ ಜಿಲ್ಲೆಯಲ್ಲಿ ಉಗ್ರರಿಂದ ಭೀಕರವಾಗಿ ಗುಂಡಿನ ದಾಳಿಯಾಯಿತು. ಕೆಲಸ ಮುಗಿಸಿ ವಾಪಸ್ ಆಗ್ತಿದ್ದಾಗ ಕಾರ್ಮಿಕರ ಮೇಲೆ ಅಟ್ಯಾಕ್ ಆಯ್ತಿದ್ದು. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಕೇಲಂ ಪ್ರದೇಶದ ಆ ಪ್ರದೇಶದಲ್ಲಿ ದಾಳಿಯಾಗಿದೆ. 2 ಜನ ವಲಸೆ ಕಾರ್ಮಿಕರು, ಇವರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಛತ್ತೀಸ್ಗಢದಿಂದ ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿದ್ದರು. ಜುಲೈ 31ರ ಸಂಜೆ ಅವರು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ದರು. ಅದಾದ ನಂತರ ಲಷ್ಕರ್ ಎ ತೊಯ್ಬಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಎನ್ನುವಂತಹ ಈ ಉಗ್ರ ಸಂಘಟನೆ ಏನಿದೆ ಇವರು ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ದೀಪಕ್ ರಾತ್ರೆ ಒಂದು 24 ವರ್ಷದ ಯುವಕ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. 28 ವರ್ಷದ ಕುಮಾರ್ ಎನ್ನುವಂತಹ ಯುವಕ ಕೆಲಸವನ್ನು ಮಾಡಿದರು. ಭೂಪೇಂದ್ರ ಎನ್ನುವಂಥ ಒಬ್ಬ ವ್ಯಕ್ತಿ ಗಾಯಾಳಾಗಿದ್ದ ಘಟನೆಯಲ್ಲಿ ಅವರು ಕೂಡ ಇದೀಗ ಮೃತಪಟ್ಟಿದ್ದಾರೆ ಅಂತ. ಜಮ್ಮು ಕಾಶ್ಮೀರದ ಈ ಪ್ರದೇಶ ಇಲ್ಲೆಲ್ಲವೂ ಕೂಡ ಅಲ್ಲಿಯ ಸರ್ಕಾರ 10 ಲಕ್ಷ ಘೋಷಣೆ ಮಾಡಿದ್ದಾರೆ ಪರಿಹಾರ, ಜಿಲ್ಲಾಡಳಿತ 6 ಲಕ್ಷವನ್ನು ಕೆಲಸ ಮಾಡಿದ್ದಾರೆ. ಹೆಂಗಾಯ್ತಿದ್ದು ಘಟನೆ ನೋಡಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಇವರು. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಕೈಕಾಲು ತೊಳೆದು ಮನೆಯಲ್ಲಿ ರೊಟ್ಟಿ ಮಾಡಿದ್ರಂತೆ. ರೊಟ್ಟಿ ತಿನ್ನಬೇಕಿನ್ನೇನು, ರೊಟ್ಟಿ ತಿನ್ನಬೇಕು ಅನ್ನುವಂತಹ ಸಮಯದಲ್ಲೇ ಯಾರೋ ಕೆಲವೊಂದಿಷ್ಟು ಜನ ಬರ್ತಾರಲ್ಲೇ,
ಶಾಂತವಾದಂತಹ ಪ್ರದೇಶದಲ್ಲಿ ಏನೋ ಸದ್ದಾಗ್ತಿದೆ ಅಂತ ಹೊರಗೆ ಬರ್ತಾರೆ ಇವರು. ಬಂದಾದ ತಕ್ಷಣವೇ ನಿಮ್ಮ ಊರು ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಇವರನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡಿದರು. ಆ ಮುಖಾಂತರ ಆ ಕುಟುಂಬಕ್ಕೆ ಆಸರಿಯಾಗಿದ್ದಂತಹ ಈ ಜನ ಏನಿದ್ದಾರೆ, ಕಾರ್ಮಿಕರು ಏನಿದ್ದಾರೆ, ಇದೀಗ ಉಗ್ರರ ದಾಳಿಯಲ್ಲಿ ಹತರಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಘಟನೆ. ಇದರ ಜೊತೆಗೆ ಜುಲೈ 22ನೇ ತಾರೀಕು 2026 ಅಂದರೆ ಈ ಘಟನೆ ಸಂಭವಿಸುವ ಒಂದು 7-8 ದಿನಗಳ ಮೊದಲು ಅನಂತನಾಗ್ ಜಿಲ್ಲೆಯ ಲಾಲ್ ಚೌಕ್ ಬಳಿ ಉಗ್ರರು ದಾಳಿ ಮಾಡಿದರು. ಜಮ್ಮು ಕಾಶ್ಮೀರದ ಪೊಲೀಸ್ ಕಾನ್ಸ್ಟೇಬಲ್ ಆಶಿಕ್ ಹುಸೇನ್ ಕುರೇಶಿ ಎನ್ನುವಂತಹ ಪೊಲೀಸ್ ಅಧಿಕಾರಿ ಮೇಲೆ ದಾಳಿ ಮಾಡಿದರು. ಆ ಅಧಿಕಾರಿಯು ಕೂಡ ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ. ಇದಕ್ಕೆ ಯಾಕೆ ಕಾರಣ ಅನ್ನೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 370 ಅಬ್ರಾಗೇಷನ್ ಮಾಡಿದಂತಹ ದಿನ ಹತ್ತಿರ ಆಗ್ತಾ ಇದೆ. ಆ ದಿನ ಬರ್ತಾ ಇರುವ ಕಾರಣಕ್ಕಾಗಿ ಇಂಥದ್ದೊಂದು ಉಗ್ರತರನಾದಂತಹ ದಾಳಿಗಳನ್ನು ಮಾಡಿ ಜನರನ್ನು ಬಲಿ ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಒಂದು ವಿಶ್ಲೇಷಣೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ಜೊತೆಗೆ ಒಂದು ಆರೋಪ ಕೇಳಿ ಬಂದಿದೆ. ಜಾತಿ ಧರ್ಮವನ್ನು ಕೇಳಿ ಗುಂಡಿಟ್ರು. ಯಾವ ಘಟನೆ ನೆನಪಾಗುತ್ತೆ? ಪಹಲ್ಗಾಮ್ನೆಲ್ಲ ಘಟನೆ ಆಗಿತ್ತು. ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಏನು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಖಾಸಗಿ ಭಾಗವನ್ನು ಚೆಕ್ ಮಾಡಿ ಗುಂಡು ಹೊಡೆದಿದ್ದರಿ ಕಿರಾತಕರು. ಇವರೆಲ್ಲ ಭಯೋತ್ಪಾದಕರು. ಮುಸ್ಲಿಂ ಅಂದರೆ ಆ ರೀತಿಯಾಗಿ ಆಲೋಚನೆ ಮಾಡಿದ್ದು. ಇವರು ಯಾವುದು ಹಿಂದೂ ಧರ್ಮಕ್ಕೆ ಸೇರಿದಾರಾ, ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಅದನ್ನು ಅವರ ಖಾಸಗಿ ಅಂಗವನ್ನು ಚೆಕ್ ಮಾಡಿ ಅವತ್ತು ಹೊಡೆಯುವ ಪ್ರಯತ್ನ ಆಗಿತ್ತು ಪಹಲ್ಗಾಮ್ನಲ್ಲಿ. ಅದೇ ರೀತಿಯಾಗಿ ಇವತ್ತು ಕೂಡ ಆಗಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಗುಂಡು ಹಾರಿಸುವ ಮುನ್ನ ಕಾರ್ಮಿಕರ ಹೆಸರು ಕೇಳಿದ್ರಂತೆ, ಜಾತಿ ಕೇಳಿದ್ರಂತೆ, ಧರ್ಮ ಯಾವುದು ಅಂತ ಕೇಳಿದ್ರಂತೆ. ಗುರುತನ್ನು ಖಚಿತಪಡಿಸಿಕೊಂಡ ನಂತರ ಕಾರ್ಮಿಕರ ಮೇಲೆ ಇಂಥದ್ದೊಂದು ಅಟ್ಯಾಕ್ ಮಾಡಿದ್ರು ಈ ಭಯೋತ್ಪಾದಕರು. ಯಾವ ಧರ್ಮಕ್ಕೆ ಸೇರಿದವರು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರ ಕಾರ್ಮಿಕರ ನಡುವೆ ಇಬ್ಬರು ಹಿಂದೂ ಕಾರ್ಮಿಕರನ್ನು ಪ್ರತ್ಯೇಕ ಮಾಡಿ ಈ ಪಾಪಿಗಳು ಹೊಡೆದ್ರು. ಛತ್ತೀಸ್ಗಢದ ಸಂತ್ರಸ್ತ ಕುಟುಂಬ ಈ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದೆ. ಏನು ಧರ್ಮವನ್ನು ಕೇಳಿ ಹೊಡೆದಿದ್ದರ ಬಗ್ಗೆ, ಧರ್ಮ ಯಾವುದಿದು ಅಂತ, ಯಾವ ಧರ್ಮಕ್ಕೆ ಸೇರಿದ್ದಾರೆ, ಯಾವ ಆಚರಣೆ ಮಾಡ್ತಿದ್ದಾರೆ ಅಂತ ಇವರು ಕೇಳಿರೋದು. ಈ ಘಟನೆ ಯಾವಾಗಾಗಿತ್ತು? ಪಹಲ್ಗಾಮ್ನಲ್ಲಾಗಿತ್ತು. 26 ಜನ ಘಟನೆಯಲ್ಲಿ ಮೃತಪಟ್ಟಿದ್ರಲ್ಲ, ಆ ಸಮಯದಲ್ಲೂ ಕೂಡ ಹೀಗೆ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಇದೀಗ ಒನ್ಸ್ ಅಗೇನ್ ಜಮ್ಮು ಕಾಶ್ಮೀರದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಇದರ ಜೊತೆಗೆ ಪಹಲ್ಗಾಮ್ ದಾಳಿ ಮಾದರಿ ಕಲ್ಮಾ ಪಠಿಸದಿದ್ದರೆ ಸಾವು. ಈ ಪಶ್ಚಿಮ ಬಂಗಾಳದ ಒಬ್ಬ ಪ್ರೊಫೆಸರ್ ಅವತ್ತು ಪಹಲ್ಗಾಮ್ನಲ್ಲಿ ಇದ್ದರು. ಅವ್ರನ್ನ ಬಂದು ಕೇಳ್ತಾರಂತೆ, ಕಲ್ಮಾ ಬರುತ್ತಾ ನಿಮಗೆ, ಕಲ್ಮಾ ಪಠಿಸಿ ಅಂತ. ಆ ವ್ಯಕ್ತಿ ಪ್ರೊಫೆಸರ್ ಆಗಿರುವ ಕಾರಣಕ್ಕಾಗಿ ಕಲ್ಮಾ ಪಠಿಸಿದರು. 2 ಲೈನ್ ಕಲ್ಮಾ ಪಠಿಸಿ ಅಲ್ಲಿಂದ ಪಾರಾಗಿ ಬಂದರು. ಪಾರಾಗಿ ಬಂದ ನಂತರ ಆ ವ್ಯಕ್ತಿ ತಮ್ಮ ಅಭಿಪ್ರಾಯವನ್ನು ಹೊರ ಹಾಕಿದರು. ಇಲ್ಲ, ನಾನು ಕಲ್ಮಾ ಹೇಳೋಕೆ ಹೇಳಿದ್ರು ಅವರು. ಕಲ್ಮಾ ನನಗೆ ಬರ್ತಾ ಇತ್ತು ಅನ್ನೋ ಕಾರಣಕ್ಕಾಗಿ ಅವತ್ತು ನಾನು ಉಗ್ರರಿಂದ ಪಾರಾಗಿ ಬಂದುಬಿಟ್ಟಿದ್ದೀನಿ. ಅನೇಕ ಜನಗಳಿಗೆ ಕಲ್ಮಾನೇ ಬರ್ತಿರಲಿಲ್ಲ. ನಮ್ಮಂತೆ ಶಿವಮೊಗ್ಗದ ಒಬ್ಬ ವ್ಯಕ್ತಿ ಮೃತಪಟ್ಟರಲ್ಲ, ಮಂಜುನಾಥ್ ಅಂತ, ಯಾವುದೋ ಕಾರಣಕ್ಕಾಗಿ ಪ್ರವಾಸಕ್ಕೆ ಹೋಗಿದ್ರು. ಅವರನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡ್ತಲ್ಲ. ಇದೇ ಏಪ್ರಿಲ್ 22, 2025ನೇ ತಾರೀಕು 26 ಜನ ಅಮಾಯಕ ಜನ ಈ ಉಗ್ರರ ದಾಳಿಯಲ್ಲಿ ಮೃತಪಟ್ಟರಲ್ಲ. ಯಾರು ಹೊಣೆ ಅದಕ್ಕೆ? ಯಾವ ಕಾರಣಕ್ಕಾಗಿ? ಕಲ್ಮಾ ಹೇಳಬೇಕು ಅನ್ನುವ ಕಾರಣಕ್ಕಾಗಿ. ನಾನು ಅವಾಗಲೇ ಹೇಳಿದೆ, ಖಾಸಗಿ ಅಂಗವನ್ನು ಚೆಕ್ ಮಾಡಿ ಹೊಡೆದಿದ್ರು. ಮುಸ್ಲಿಂ ಹೆಸರು ಹೇಳಿದವರಿಗೆ ಕಲ್ಮಾ ಪಠಿಸಬೇಕು ಅಂತ ಪರೀಕ್ಷೆ ಮಾಡಿದ್ರು. ನೀನು ಮುಸ್ಲಿಮ್ನ, ಹಾಗಾದರೆ ಕಲ್ಮಾ ಬರುತ್ತಾ ಹೇಳು ಅಂತ. ಕಲ್ಮಾ ಬರಲಿಲ್ವಾ, ದಾಳಿ ಹೊಡೆಯೋದು. ಅದೇ ರೀತಿಯಾಗಿ 26 ಜನರನ್ನು ಬಲಿ ತೆಗೆದುಕೊಂಡಿದ್ರು. ಕಲ್ಮಾ ಹೇಳೋದಕ್ಕೆ ಸಾಧ್ಯವಾಗದ ಅನ್ಯ ಧರ್ಮೀಯರನ್ನ ಸಾಲಾಗಿ ನಿಲ್ಲಿಸಿ ಹತ್ಯೆ ಮಾಡಲಾಗಿತ್ತು. ಅದೇ ಮಾಸ್ಟರ್ ಪ್ಲಾನ್ ಇದೀಗ ಕುಲ್ಗಾಮ್ ದಾಳಿಯಲ್ಲೂ ಕೂಡ ಮರುಕಳಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ದಿಟ್ಟು ಅದೇ ರೀತಿ ಆಗಿದೆ ಅಂತ ಯಾವ ಕುಟುಂಬಸ್ಥರು, ಅಂದರೆ ಯಾವ ಯುವಕರು ಮೃತಪಟ್ಟಿದ್ದಾರೆ ಆ ಕುಟುಂಬಸ್ಥರು ಈ ಮಾಹಿತಿಯನ್ನು ನಾನು ಅವಾಗಲೇ ನಿಮಗೆ ಹೇಳಿದೆ. ಒಬ್ಬ ವ್ಯಕ್ತಿ ಇದರಲ್ಲಿ ಗಾಯಾಳಗಳಾಗಿದ್ದ ಅಂತ. ಗಾಯಾಳಾದಂಥ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದರೆ ಆ ವ್ಯಕ್ತಿ ಹೇಳಿದಂತೆ, ನಾನು ಹೇಳ್ತೇನೆ ಏನೇನಾಗಿತ್ತಂತ, ನನ್ನ ಊರಿಗೆ ಕರ್ಕೊಂಡು ಹೋಗಿ ಅಂತ. ಬಟ್ ಏನು ಮಾಡಬೇಕು, ದುರಾದೃಷ್ಟವಶಾತ್ ಆ ವ್ಯಕ್ತಿಯು ಕೂಡ ಮೃತಪಟ್ಟಿದ್ದಾನೆ ಅಂತ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಹೈಬ್ರಿಡ್ ಉಗ್ರರ ಕೃತ್ಯ, ಸಣ್ಣ ಪಿಸ್ತೂಲ್ ಬಳಸಿ ಇಂಥದ್ದೊಂದು ವ್ಯವಸ್ಥಿತವಾದಂತಹ ದಾಳಿಯನ್ನು ಮಾಡಿರೋದು. ದಾಳಿಯಲ್ಲಿ AK-47 ಬದಲಿಗೆ ಸಣ್ಣ ಕ್ಯಾಲಿಬರ್ ಪಿಸ್ತೂಲನ್ನು ಇವರು ಬಳಕೆ ಮಾಡಿದರು. AK-47 ತೆಗೆದುಕೊಂಡು ಬರೋದು, ಅದನ್ನು ಸಾಗಾಟ ಮಾಡೋದು ಇತ್ಯಾದಿ ಕಷ್ಟ ಅನ್ನುವ ಕಾರಣಕ್ಕಾಗಿ ಈ ಸಣ್ಣ ಕ್ಯಾಲಿಬರ್ ಇರುವಂತಹ ಇವುಗಳನ್ನು ಬಳಕೆ ಮಾಡಿದರು ಎನ್ನುವಂಥ ಮಾಹಿತಿ. ದಾಳಿಯ ನಂತರ ಸಾಮಾನ್ಯ ಜನರ ನಡುವೆ ಬೆರೆತು ತಪ್ಪಿಸಿಕೊಳ್ಳುವಂಥ ಒಂದು ಹೈಬ್ರಿಡ್ ತಂತ್ರವನ್ನು ಇವರೆಲ್ಲ ಮಾಡಿದ್ದಾರೆ. ಸಣ್ಣ ಕ್ಯಾಲಿಬರ್ ಪಿಸ್ತೂಲನ್ನು ಬಳಕೆ ಮಾಡಿದರು, ಹೈಬ್ರಿಡ್ ಉಗ್ರರನ್ನು ಬಳಕೆ ಮಾಡಿದರು. ಅಂದರೆ ಈ ಎಲಿಟಿ ಸಂಘಟನೆಯ ಈ ಕಣಿವೆಯಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ, ಅವರನ್ನು ಬಳಕೆ ಮಾಡ್ಕೊಳ್ಳೋದು. ಅವ್ರು ಹೆಂಗಿರ್ತಾರೆ? ಅವರು ಕಣಿವೆಯ ಪ್ರದೇಶ, ಅಂದರೆ ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಸಾಮಾನ್ಯ ಜನರಂತೆ ಜೀವನ ಮಾಡ್ತಿರ್ತಾರೆ. ಅವರು ಇಂಥ ಕೃತ್ಯವನ್ನು ಮಾಡ್ತಿರ್ತಾರೆ, ಯಾವುದು ಕೂಡ ಗೊತ್ತಿರಲ್ಲ. ಸಾಮಾನ್ಯ ಜನರಂತೆ ಜೀವನ ಮಾಡ್ತಿರ್ತಾರೆ. ಅವರನ್ನು ಇಂತಹ ದಾಳಿಗೆ ಬಳಸಿಕೊಳ್ಳೋ ಪ್ರಯತ್ನವನ್ನು ಈ ಉಗ್ರ ಸಂಘಟನೆ ಮಾಡಿದೆ ಅಂತ. ಇದರ ಜೊತೆಗೆ ಅನಂತನಾಗ್ ಮತ್ತು ಕುಲ್ಗಾ ದಾಳಿಯಲ್ಲಿ ದಾಳಿ ಆಯ್ತಲ್ಲ, ಇದೇ ಆಗಿದೆ ಅಂತ. ಇದಕ್ಕೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಕರೀತಾರೆ.
ದಿ ರೆಸಿಸ್ಟೆಂಟ್ ಫ್ರಂಟ್ ಅಂತ ಯಾವಾಗ ಬಂತಿದೆ ಅಸ್ತಿತ್ವಕ್ಕೆ ಅಂತ ಹೇಳಿದ್ರೆ, ಯಾವಾಗ ಆರ್ಟಿಕಲ್ 370 ಅಬ್ರಾಗೇಷನ್ ಆಯಿತು, ಅದನ್ನು ರಿಮೂವ್ ಮಾಡಲಾಯ್ತಲ್ಲ, ಆವಾಗ ಬಂದಿರುವಂತಹ ವ್ಯವಸ್ಥೆನೇ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತ. ಏನಿದು ದಿ ರೆಸಿಸ್ಟ್ ಫ್ರಂಟ್ ಅಂತ ಹೇಳಿದರೆ, ಲಷ್ಕರ್ ಎ ತಯ್ಯಬಾ ಸಂಘಟನೆ ಕಣಿವೆಯಲ್ಲಿ ತನ್ನ ಮುಖವಾಡವನ್ನು ಕಳಿಸಿ ಈ ರೆಸಿಸ್ಟೆನ್ಸ್ ಫ್ರಂಟ್ ಎನ್ನುವಂತಹ ಮುಖವಾಡವನ್ನು ಧರಿಸಿ ಕಾರ್ಯಾಚರಣೆ ಮಾಡ್ತಾ ಇರುತ್ತೆ. ಹೆಂಗೆ? ನಾನು ಅವಾಗಲೇ ಹೇಳಿದೆ, ಸ್ಥಳೀಯರನ್ನು ಬಳಕೆ ಮಾಡಿಕೊಳ್ಳೋದು, ಸ್ಥಳೀಯ ಹೋರಾಟಗಾರರನ್ನು ಬಳಕೆ ಮಾಡಿಕೊಳ್ಳೋದು, ಸ್ಥಳೀಯ ಹಕ್ಕುಗಳಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಅದನ್ನು ಬಿಂಬಿಸುವ ಪ್ರಯತ್ನ. ಇದಕ್ಕೆ ಹೆಂಗವರು ಪ್ಲಾನ್ ಮಾಡ್ತಾರೆ ಅಂತ ಹೇಳಿದರೆ, ಜಮ್ಮು ಕಾಶ್ಮೀರದಲ್ಲಿ ಡಿಜಿಟಲ್ ವೇದಿಕೆಗಳೇನಿರುತ್ತಲ್ಲ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೇನಿರುತ್ತಲ್ಲ, ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಳಕೆ ಮಾಡಿಕೊಂಡು ಹಕ್ಕುಗಳಿಗಾಗಿ ಹೋರಾಟ ಅನ್ನುವಂಥ ಮುಖಾಂತರ ಇದೀಗ ಇಂಥದ್ದೊಂದು ದಾಳಿಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಇವೆಲ್ಲದರ ನಡುವೆ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದನ್ನು ಖಂಡಿಸಿದ್ದಾರೆ, ಪರಿಹಾರ ಘೋಷಣೆ ಆಗಿದೆ, ಕಣಿವೆಯಲ್ಲಿ ಹೈ ಅಲರ್ಟನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಆಗಸ್ಟ್ 15 ಬರ್ತಾ ಇದೆ. ಇನ್ನು 13 ದಿನ ಹೋದರೆ ದೇಶದ ಸ್ವಾತಂತ್ರ್ಯೋತ್ಸವ ದಿನ. ಇಡೀ ದೇಶಕ್ಕೆ ಸ್ವತಂತ್ರ ಬಂದಿರುವಂತಹ ಸಂಭ್ರಮದ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಸಹಜವಾಗಿ ಭದ್ರತೆಯ ವಿಚಾರದಲ್ಲಿ ಹೈ ಅಲರ್ಟ್ ಇದ್ದೇ ಇರುತ್ತೆ. ಈ ಉಗ್ರರ ದಾಳಿಯನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಂಡಿಸಿದ್ದಾರೆ. ಇದು ಮಾನವೀಯತೆಗೆ ಹಿಡಿದಂತಹ ಕಪ್ಪು ಚುಕ್ಕೆ ಅಂತ ಕಾಂಗ್ರೆಸ್ ವರಿಷ್ಠರು ಹೇಳಿದರು. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು CM ಒಮರ್ ಅಬ್ದುಲ್ಲಾ ಘೋಷಣೆ ಮಾಡಿದರು. ಸ್ಥಳೀಯ ಜಿಲ್ಲಾಡಳಿತದಿಂದ 6 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಉನ್ನತ ಮಟ್ಟದ ಸಭೆ ನಡೆಸಿ ಉಗ್ರರ ಬೇಟೆಗೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಎಲ್ಲ ಘೋಷಣೆ ಮಾಡಿದ್ದಾರೆ. ಕಣಿವೆಯಲ್ಲಿ ವಲಸೆ ಕಾರ್ಮಿಕರಿಗೆ ಭದ್ರತೆಯನ್ನು ಒದಗಿಸುವುದಕ್ಕೆ ಸ್ಥಳೀಯ ಆಡಳಿತ ಇದೀಗ ಸನ್ನದ್ಧತೆಯನ್ನು ಮಾಡಿಕೊಳ್ತಾ ಇರೋದು. ಇತ್ತೀಚೆಗೆ ಪಾಕಿಸ್ತಾನ ಹೇಳಿತ್ತು, ತನ್ನ ದೇಶದಲ್ಲಿ ಆಗ್ತಾ ಇರುವಂಥ ಅರಾಜಕತೆಯನ್ನು ತೊಲಗಿಸಬೇಕು ಅಥವಾ ತನ್ನ ದೇಶದಲ್ಲಿ ಇರುವಂಥ ಅರಾಜಕತೆಯನ್ನು ಹತ್ತಿಕ್ಕುವ ಪ್ರಯತ್ನದ ಭಾಗವಾಗಿ ಅವ್ರು ಏನು ಮಾಡ್ತಾ ಇದ್ರು, ನಾವು ಭಾರತದ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಅಲ್ಲಿಯ ಕೆಲವೊಂದಿಷ್ಟು ನಾಯಕರು ಹೇಳಿಕೆಗಳು ಕೊಟ್ಟಿದ್ದನ್ನು ನೋಡ್ತಾ ಇದ್ವಿ. ಅದರ ಭಾಗ ಏನು ಈಗ ಆಗ್ತಾ ಇರುವಂಥ ಬೆಳವಣಿಗೆ ನೋಡ್ತಾ ಇದ್ವಿ. ಅದರ ಪರಿಣಾಮ ಇದೀಗ ಒಂದು 7-8 ದಿನಗಳ ಈ ಅಂತ್ಯದಲ್ಲಿ ಒಂದು 4 ಜನರನ್ನು ಭಾರತ ಇದೀಗ ಕಳೆದುಕೊಂಡಿದೆ. ಅದರ ವಿರುದ್ಧ ತನಿಖೆ ಇತ್ಯಾದಿ ಎಲ್ಲವೂ ಕೂಡ ಶುರುವಾಗಿದೆ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಇನ್ನು 4ನೇ ಸುದ್ದಿ, ಅದಕ್ಕೆ ಲಿಂಕ್ ಇರುವಂತಹ ಮತ್ತೊಂದು ಸುದ್ದಿ, ಉಗ್ರವಾದಕ್ಕೆ ಲಿಂಕ್ ಇರುವ ಸುದ್ದಿ ಇದು. ಇತ್ತೀಚೆಗಷ್ಟೇ ಅನೇಕ ದಶಕಗಳ ನಂತರ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದರು. ಈ ವ್ಯಕ್ತಿಯನ್ನು ಹತ್ಯೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಇಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಲಿಂಕನ್ನು ಇಟ್ಕೊಂಡು ಆ ಸುವೇಂದು ಅಧಿಕಾರಿ ಹತ್ಯೆಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರಂತೆ. ಇದೀಗ ಅವರು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಹೆಂಗೆ ಸಿಕ್ಕಾಕೊಂಡ್ರಿ ಇವರು? ಇವರ ಪ್ಲಾನ್ ಏನೇನಾಗಿತ್ತು, ಏನು ಎತ್ತ? ಇವರ ಜೊತೆಗೆ ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರತಿಭಟನೆ ಆಯ್ತಲ್ಲ, ಅಲ್ಲಿ ದೇಶದ್ರೋಹಿಗಳ ಕೃತ್ಯ ಇದೆ, ಬೇರೆಯವರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಅರಾಜಕತೆ ಸೃಷ್ಟಿ ಆಗ್ತಾ ಇದೆ ಇತ್ಯಾದಿ ಆರೋಪಗಳು ಬಂದಿತ್ತು ಆ ವಿಚಾರಕ್ಕೆ. ಇದೀಗ ಅದಕ್ಕೆ ಬೂಸ್ಟ್ ಎನ್ನುವಂತೆ ಅಂಥದ್ದೊಂದು ಕೃತ್ಯವನ್ನು ನೆರವೇರಿಸೋದಕ್ಕೆ ಇವರೆಲ್ಲ ಕೆಲಸವನ್ನು ಮಾಡಿದ್ರು ಎನ್ನುವಂತಹ ದೊಡ್ಡ ಮಟ್ಟದ ಬೆಳವಣಿಗೆ ವೆಸ್ಟ್ ಬೆಂಗಾಳದಿಂದ ಬರ್ತಾ ಇದೆ. ಏನೇನಾಗಿತ್ತು ಹಾಗಾದರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. CM ಸುವೇಂದು ಅಧಿಕಾರಿ ಹತ್ಯೆಗೆ ಪಾಕ್ ಸ್ಕೆಚ್ ಹಾಕಿರೋ ಬೆಳವಣಿಗೆ ಇದು. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಹತ್ಯೆಗೆ ಜೈಷ್ ಎ ಮೊಹಮ್ಮದ್ ಎನ್ನುವಂತಹ ಈ ಉಗ್ರರು ಸಂಚನ್ನು ರೂಪಿಸಿದ್ರು. ಅದಕ್ಕಾಗಿ ಒಬ್ಬ ವ್ಯಕ್ತಿ ನಿಯೋಜಿತನಾಗಿದ್ದ. ಸುವೇಂದು ಅಧಿಕಾರಿಯ ಓಡಾಟ, ಮಾರ್ಗ, ಭದ್ರತೆಯ ಮೇಲೆ ಉಗ್ರರೆಲ್ಲ ಕಣ್ಣಿಟ್ಟಿದ್ರು. ಪಾಕ್ ಹ್ಯಾಂಡ್ಲರ್ಗಳ ಹಿಟ್ ಲಿಸ್ಟ್ನಲ್ಲಿ ಬಂಗಾಳದ ಪ್ರಮುಖ BJP ನಾಯಕರಿದ್ರಂತೆ. STF ಕಾರ್ಯಾಚರಣೆಯಲ್ಲಿ ಜೈಷ್ ಉಗ್ರ ಹಮೀಮ್ ಮಂಡಲ್ ಇದೀಗ ಸಿಕ್ಕಾಕೊಂಡು ಬಿದ್ದಿರೋದು. ಹೆಂಗೆ ನೋಡಿ, ಸುವೇಂದು ಅಧಿಕಾರಿಯನ್ನು ಮುಗಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು. ಇದೀಗ ಪಶ್ಚಿಮ ಬಂಗಾಳ ವಿಶೇಷ ಕಾರ್ಯಪಡೆ ಇದೆಲ್ಲವನ್ನು ಕೂಡ ಕೈಗೆತ್ತಿಕೊಂಡು ಪತ್ತೆ ಮಾಡಿದೆ. ಮೊಹಮ್ಮದ್ ಹಮೀಮ್ ಮಂಡಾಲ್ ಎನ್ನುವಂಥ ಒಬ್ಬ ವ್ಯಕ್ತಿ, ಈತನನ್ನು ಬಂಧನಾಗಿದೆ ಉಗ್ರ. ವೆಸ್ಟ್ ಬೆಂಗಾಳದ ಪೂರ್ವ ಬರ್ಧಮಾನ್ ಜಿಲ್ಲೆಯ ರೆಸಿಸ್ಟಾನ್ ಟೌನ್ಶಿಪ್ನಲ್ಲಿ ಬಾಡಿಗೆ ತೆಗೆದುಕೊಂಡು ಅಲ್ಲೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದ. 2019ರ ಈ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಸಜ್ಜಾದ್ ಭಟ್ನ ಜೊತೆಗೆ ಈತನ ನಿಕಟವರ್ತಿಯಾಗಿ ಇದ್ದ ಅಂತ. ಸುವೇಂದು ಅಧಿಕಾರಿ ಎಲ್ಲಿ ಹೋಗ್ತಾರೆ, ಅವರ ಕಾರ್ಯಕಲಾಪಗಳೇನು, ಏನು ಎತ್ತ, ಅವರ ಭದ್ರತೆ ಹೆಂಗಿರುತ್ತೆ, ಏನು ಎಲ್ಲವನ್ನೂ ಕೂಡ ಈ ಮಂಡಲ್ ಎನ್ನುವಂತಹ ಈ ವ್ಯಕ್ತಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದಂತೆ. ಪಾಕ್ನಲ್ಲಿರುವಂಥ ಅಂದರೆ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದ, ಅವರ ಸೂಚನೆ ಮೇರೆಗೆ ಎಲ್ಲವೂ ಕೂಡ ಭದ್ರತೆ ಎಲ್ಲಿ ಕಡಿಮೆ ಇರುತ್ತೆ, ಸುವೇಂದು ಅಧಿಕಾರಿ ಹೋಗುವ ಮಾರ್ಗದಲ್ಲಿ ಎಲ್ಲಿ ಭದ್ರತೆ ಕಡಿಮೆ ಇರುತ್ತೆ, ಆ ಭದ್ರತೆ ಕಡಿಮೆ ಇರುವಂತಹ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕಂತೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದಂತೆ. ಹೆಂಗೂ ಆಸೆ ಇದ್ದ ನೋಡಿ ಈತ. ಆತನಿಗೆ 24 ವರ್ಷ, ನನ್ನ ಎಂಜಿನಿಯರಿಂಗ್ ಆಗಿದೆ, ಸಾಫ್ಟ್ವೇರ್ ಎಂಜಿನಿಯರ್ ಅಂತ ಹೇಳಿ ಸುಳ್ಳು ಹೇಳಿ ವಾಸ ಮಾಡ್ತಾ ಇದ್ದ. ಎಲ್ಲಿ ವಾಸ ಮಾಡ್ತಾ ಇದ್ದ? ಇದೊಂದು ಆಶ್ಚರ್ಯಕರ ಬೆಳವಣಿಗೆ. ಆತ ಬರ್ಧಮಾನ್ ಜಿಲ್ಲೆಯ
ರೆನೆಸ್ಟಾನ್ಸ್ ಎನ್ನುವಂಥ ಒಂದು ಟೌನ್ಶಿಪ್ನಲ್ಲಿ ಒಂದು ಪ್ಲಾಟ್ನಲ್ಲಿ ವಾಸ ಮಾಡ್ತಾ ಇದ್ದ. ಈ ಪ್ಲಾಟ್ನಲ್ಲಿ ಯಾರು ವಾಸ ಮಾಡ್ತಿದ್ರು ಅಂತ ಹೇಳಿದ್ರೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಕೂಡ ವಾಸ ಮಾಡ್ತಿದ್ರಂತೆ. ಇದರರ್ಥ ಉಗ್ರ ವಾಸ ಮಾಡ್ತಾ ಇದ್ದದ್ದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಗೌಪ್ಯವಾಗಿ ತನ್ನ ಕಾರ್ಯಾಚರಣೆಯನ್ನು ಈ ಮಂಡಲ್ ಎನ್ನುವಂಥ ವ್ಯಕ್ತಿ ಮಾಡ್ತಾ ಇದ್ದ. ಕೋಲ್ಕತ್ತಾದಲ್ಲಿ ಒಂದು ಮನೆ ಇತ್ತಂತೆ. ಆ ಮನೆ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಸುವೇಂದು ಅಧಿಕಾರಿಯ ಮನೆಗೆ ಹತ್ತಿರದಲ್ಲಿ ಒಂದು ಮನೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ. ಬ್ರಿಟನ್ ಮತ್ತು ಮೆಕ್ಸಿಕೋ ದೇಶಗಳ ಇಂಟರ್ನ್ಯಾಷನಲ್ ಸಿಮ್ಗಳನ್ನೆಲ್ಲ ಈ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದ ಅನ್ನೋದು ಈಗ ತನಿಖೆಯ ನಂತರ ಗೊತ್ತಾಗ್ತಾ ಇದೆ. ಸಚಿವರೊಬ್ಬರ ಮಗನನ್ನು ಅಪಹರಿಸಿ ಆ ವ್ಯಕ್ತಿಯಿಂದ ಹಣವನ್ನು ದೋಚಿ ಆ ಹಣವನ್ನು ಭಯೋತ್ಪಾದಕ ಸಂಘಟನೆಗೆ ಕೊಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಈ ವ್ಯಕ್ತಿ ಇದ್ದ ಅನ್ನುವಂಥದ್ದು ತನಿಖೆಯಿಂದ ಬಂದಿರೋದು. ಇವೆಲ್ಲದರ ಜೊತೆಗೆ ಅರ್ಪಿತಾ ಎನ್ನುವಂತಹ ಮಹಿಳೆಯೂ ಕೂಡ ಯುವತಿಯೂ ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು. ರಾಜಕಾರಣಿಗಳಿಗೆ ಹನಿ ಟ್ರ್ಯಾಪ್ ಬಲೆ, ಅರ್ಪಿತಾ ಅರೆಸ್ಟ್. ಜಾರ್ಖಂಡ್ನ ಸಾಹಿಬ್ಗಂಜ್ನಲ್ಲಿ ಉಗ್ರನ ಗೆಳತಿ ಅರ್ಪಿತಾ ಸರ್ಕಾರ್, ಈ ಅರ್ಪಿತಾ ಇದಲ್ಲ, ಈ ಉಗ್ರ ಹಮೀಮ್ ಏನಿದ್ದಾನೆ ಅವನ ಜೊತೆಗೆ 4 ವರ್ಷಗಳಿಂದ ಪ್ರೀತಿಯಲ್ಲಿ ಇದ್ಲಂತ ಈ ಯುವತಿ. ಪ್ರೀತಿ ಲವ್ ಮಾಡ್ತಾ ಇದ್ರು ಇವರು. ಲವ್ ಹೆಂಗಾಯಿತು ನೋಡಿ ಬೆಳವಣಿಗೆ. ಅದಾದಂಥ ಹನಿ ಟ್ರ್ಯಾಪ್ ಮಾಡೋ ಹಂತಕ್ಕೆ ಈ ಯುವತಿ ಬೆಳೆದು ನಿಂತಳು. ಜಾರ್ಖಂಡ್ನ ಸಾಹಿಬ್ಗಂಜ್ನಲ್ಲಿ ಬಂಧನ ಆಗಿದೆ. ಅರ್ಪಿತಾ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ಲು. ಏನು ಪೋಸ್ಟ್ ಮಾಡ್ತಾ ಇದ್ಲು ಇನ್ಸ್ಟಾಗ್ರಾಮ್ನಲ್ಲಿ? ಕೆಲವೊಂದಿಷ್ಟು ರೀಲ್ಸ್ಗಳು ಹೋಗ್ತಾ ಇತ್ತು, ಬ್ಲಾಗಿಂಗ್ಗಳನ್ನೆಲ್ಲ ಮಾಡ್ತಾಯಿದ್ರು, ದೊಡ್ಡ ಬೈಕ್ ರೈಡಿಂಗ್ಗಳ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಲಾಗ್ತಾ ಇತ್ತು. ಟ್ರಾವೆಲ್ ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ ಅವುಗಳನ್ನು ರೀಲ್ಸ್ ಮಾಡಿ ಅವುಗಳನ್ನು ಅಪ್ಲೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ರು. ಒಂದು ಅಂದ ಚಂದವಾದಂತಹ ಪ್ರೊಫೈಲನ್ನು ಈ ಅರ್ಪಿತಾ ಸರ್ಕಾರ ಮಾಡ್ಕೊಂಡಿದ್ಲಂತೆ. ಯಾವ ಕಾರಣಕ್ಕಾಗಿ? ಈ ಗ್ಲಾಮರ್ ಲೋಕವನ್ನು ಇಟ್ಕೊಂಡು ರಾಜಕಾರಣಿಗಳ ಮಕ್ಕಳು, ಅದಾದ ನಂತರ ಹಿರಿಯ IAS IPS ಅಧಿಕಾರಿಗಳೆಲ್ಲರನ್ನ ಟಾರ್ಗೆಟ್ ಮಾಡಿಕೊಳ್ಳೋದು. ಹಮೀಮ್ ಮಂಡಲ್ ಇದಕ್ಕೆ ಸೂಚನೆ ಕೊಡ್ತಾ ಇದ್ದ, ನೀನೇನೇನು ಮಾಡಬೇಕು ಏನು ಎತ್ತ ಅಂತ. ಅದರ ಭಾಗವಾಗಿ ಸಚಿವರೊಬ್ಬರ ಹೌರಾದ BJP ಶಾಸಕರೊಬ್ಬರ ಮಗನನ್ನು ಸೋಷಿಯಲ್ ಮೀಡಿಯಾದ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಇವರೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ರು ಅಂತ. ಮೊದಲು ಸೋಷಿಯಲ್ ಮೀಡಿಯಾ ಮುಖಾಂತರ ಸಂಪರ್ಕ ಮಾಡೋದು, ರಹಸ್ಯವಾದಂಥ ಫೋಟೋಗಳು, ಚಾಟ್ಗಳು ಅವುಗಳೆಲ್ಲವನ್ನು ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಮಾಡೋದು. ಬ್ಲಾಕ್ ಮೇಲ್ ಮಾಡಿಕೊಂಡ ನಂತರ ಇದಕ್ಕೊಂದು ಪ್ಲಸ್ ಪಾಯಿಂಟ್ ಇದೆ. ಏನು ಪ್ಲಸ್ ಪಾಯಿಂಟು ಅಂತ ಹೇಳಿದ್ರೆ ಸಚಿವರೊಬ್ಬರ ಕುಟುಂಬದ ಗೌಪ್ಯ ಮಾಹಿತಿಗಳನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದರಂತೆ. ಅವುಗಳ ಮುಖಾಂತರ ಅವರ ಮೇಲೆ ದಾಳಿ ಮಾಡೋದಕ್ಕೆಲ್ಲವೂ ಕೂಡ ಪ್ರಯತ್ನಗಳು ಆಗ್ತಾ ಇತ್ತು ಅಂತ ಈಗ ಬರ್ತಾ ಇರುವಂತಹ ಮಾಹಿತಿ. ಈ ಯುವತಿಯನ್ನು ಕೂಡ ಇದೀಗ ಬಂಧಿಸಲಾಗಿದೆ ಘಟನೆಯಲ್ಲಿ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಘಟನೆಯಲ್ಲಿ ಜಂತರ್ ಮಂತರ್ನಲ್ಲಿ ನಕಲಿ ಪೊಲೀಸ್ ದಂಗಲ್. ನಾನು ಆವಾಗಲೇ ಹೇಳಿದೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ವಿದ್ಯಾರ್ಥಿಗಳು ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ರು. ಇವೆಲ್ಲದರ ನಡುವೆ ಒಂದು ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತ ಈ ಉಗ್ರರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು. ಇದಕ್ಕೆ ಪಾಕಿಸ್ತಾನದಿಂದ ಕೆಲವೊಂದಿಷ್ಟು ಸೂಚನೆಗಳು ಬಂದಿತ್ತು ಎನ್ನುವಂತಹ ಮಾಹಿತಿಯನ್ನು ವೆಸ್ಟ್ ಬೆಂಗಾಳದ ಪೊಲೀಸರು ಮಾಡಿದಂತಹ ತನಿಖೆಯಲ್ಲೆಲ್ಲ ಬಹಿರಂಗ ಆಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡಿದ್ರು. ಪೊಲೀಸ್ ಸಮವಸ್ತ್ರವನ್ನೆಲ್ಲ ಧರಿಸೋದಕ್ಕೆ ಇವರೆಲ್ಲ ಒಂದು ಟ್ರೈ ಮಾಡಿದ್ರು ಅಂತ. ನಕಲಿ ಸಮವಸ್ತ್ರ ಧರಿಸಬೇಕು, ಹೋಗಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆಲ್ಲ ಪ್ಲಾನ್ ಮಾಡಿದ್ರು. ಹಮೀಮ್ ಮಂಡಲ್ ಮತ್ತು ಆತನ ಹ್ಯಾಂಡ್ಲರ್ಗಳು ಏನಿದ್ರು ಇದನ್ನು ಸಂಚು ಮಾಡಿದ್ರಂತೆ. ವೆಸ್ಟ್ ಬೆಂಗಾಳ ವಿಶೇಷ ಕಾರ್ಯಪಡೆಯ ತನಿಖೆಯಲ್ಲಿ ಇದೆಲ್ಲ ಪತ್ತೆ ಆಗಿದೆ. ಯಾಕೆ ಯೂನಿಫಾರ್ಮ್ ಧರಿಸಿ, ಫೇಕ್ ಯೂನಿಫಾರ್ಮ್ ಧರಿಸೋದು, ನಕಲಿ ಯೂನಿಫಾರ್ಮ್ ಧರಿಸೋದು, ಒಳಗೆ ಹೋಗೋದು. ಸಹಜವಾಗಿ ಪೊಲೀಸ್ ಯೂನಿಫಾರ್ಮ್ ಧರಿಸಿದ್ದಾರೆ ಅಂತ ಹೇಳಿದ್ರೆ ಒಳಗೆ ಹೋಗೋದಕ್ಕೆ ಬಿಡ್ತಾರೆ, ಸುಲಭವಾಗಿ ಹೋಗ್ಬೋದು ಅನ್ನೋದು ಒಂದು. ಎರಡನೇದು, ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಾ ಇದ್ದಂಥ ವಿಚಾರ, ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹೊಡೆದು ಬಿಟ್ಟಿದ್ದಾರೆ, ದೌರ್ಜನ್ಯ ಆಗಿದೆ ಅಂತ. ಇದನ್ನೇ ಬಳಕೆ ಮಾಡಿಕೊಂಡು ಈ ನಕಲಿ ಉಗ್ರ ಏನಿದ್ದಾನೆ ಯೂನಿಫಾರ್ಮನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಹೊಡೆಯೋದು. ಆ ವಿದ್ಯಾರ್ಥಿಗಳ ಮೇಲೆ ಹೊಡೆದ್ರೆ ಅಥವಾ ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವರು ಅಸಲಿ ಪೊಲೀಸರ ವಿರುದ್ಧ ದಂಗೆ ಹೇಳ್ತಾರೆ. ಈ ಅಸಲಿ ಪೊಲೀಸರ ವಿರುದ್ಧ ದಂಗೆ ಎದ್ರೆ ಇಡೀ ದೇಶದಾದ್ಯಂತ ಅರಾಜಕತೆ ಸೃಷ್ಟಿಯಾಗುತ್ತೆ ಅನ್ನುವಂಥ ಒಂದು ಪ್ಲಾನ್ ಅಡಿಯಲ್ಲಿ ನೀಟ್ ಅಕ್ರಮದ ವಿರುದ್ಧ ಆದಂತಹ ಪ್ರತಿಭಟನೆಯನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಮಾಡಿದ್ರಂತೆ. ಮೊಬೈಲ್ ಚಾಟ್ಗಳೆಲ್ಲ ಆಗಿತ್ತು, ಪರಿಶೀಲನೆ ಮಾಡಿದ್ದಾರೆ. ಇವರೆಲ್ಲ ಏನು ಸಂಪರ್ಕ ಇತ್ತು ಎಲ್ಲವೂ ಕೂಡ ಇದೀಗ ಗೊತ್ತಾಗಿದೆ. ಇವೆಲ್ಲದರ ಜೊತೆಗೆ ಇನ್ಸ್ಟಾಗ್ರಾಮ್ ಟು ಪಾಕಿಸ್ತಾನ ಡಿಜಿಟಲ್ ಟೆರರ್ ಆಗಿರೋದು. ಕೋಲ್ಡ್ ವರ್ಡ್ಗಳನ್ನು ಬಳಕೆ ಮಾಡ್ತಿದ್ರಂತೆ ಇವರು. ಈ ಟೆಲಿಗ್ರಾಮು, ವಾಟ್ಸಪ್ಪು, ಬೇರೆ ಬೇರೆ ಯಾವ್ಯಾವುದಕ್ಕೆ ಮೊಬೈಲ್ ನಂಬರ್ ರಿಕ್ವೈರ್ಡ್ ಇರುತ್ತಲ್ಲ, ಅದನ್ನ ಯಾವುದನ್ನು ಕೂಡ ಬಳಕೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಬೇರೊಂದು ಆ್ಯಪ್ನ ಮುಖಾಂತರ ಕೆಲವೊಂದಿಷ್ಟು ಸಂವಹನ ಇವರ ನಡುವೆ ಆಗ್ತಾ ಇತ್ತು. ಕೋಡ್ಗಳನ್ನು, ಅದು ಸುವೇಂದು ಅಧಿಕಾರಿಯ ಹತ್ಯೆ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಸಲಹೆ ಸೂಚನೆ ಕೊಡ್ತಿದ್ದ. ನೀಟ್ ಅಕ್ರಮದ ವಿರುದ್ಧ ಆಗ್ತಾ ಇರುವಂಥ ಪ್ರತಿಭಟನೆಯನ್ನು ಹೇಗೆ ನಮಗಾಗಿ ಬಳಕೆ ಮಾಡಿಕೊಳ್ಬೇಕು ಅಂತ ಒಂದು ಸಲಹೆ ಸೂಚನೆಗಳನ್ನು ಮತ್ತೊಬ್ಬ ವ್ಯಕ್ತಿ ಕೊಡ್ತಿದ್ದ. ಅದಾದಂಥ ಹನಿ ಟ್ರ್ಯಾಪ್ ಕೆಲಸವನ್ನು ಹೆಂಗೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಅರ್ಪಿತಾ ಸರ್ಕಾರ ಎನ್ನುವಂತಹ ಒಬ್ಬ ಯುವತಿಗೆ ಏನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದಕ್ಕಾಗಿ ಸೆಷನ್ ಮತ್ತು ಎಲಿಮೆಂಟ್ X ಆ್ಯಪ್ಗಳನ್ನು ಇವರು ಬಳಕೆ ಮಾಡ್ಕೊಳ್ತಾ ಇದ್ರು.
ಅಲ್ಲಿ ಇಂಟರ್ನ್ಯಾಷನಲ್, ನಾನು ಅವಾಗಲೇ ಹೇಳಿದೆ, ಮೆಕ್ಸಿಕೋ ದೇಶದ ಸಿಮ್ಗಳನ್ನು ಇವರು ಬಳಕೆ ಮಾಡ್ಕೊಳ್ತಾ ಇದ್ರು. ಅವುಗಳಲ್ಲಿ ಕೆಲವೊಂದಿಷ್ಟು ಕೋಡ್ ವರ್ಡ್ಗಳನ್ನು ಬಳಕೆ ಮಾಡಿಕೊಂಡು ಇದೀಗ ಒಂದು ಡಿಜಿಟಲ್ ಆಗಿ ಇದನ್ನು ಮಾಡಬೇಕು ಎನ್ನುವಂಥ ಆಲೋಚನೆ ಇತ್ತು. ಕೆಲವೊಂದಿಷ್ಟು ಜನರನ್ನು ಸಂಪರ್ಕ ಮಾಡ್ತಾರೆ ಅವರು. ಯಾರ್ಯಾರನ್ನ? 3 ಜನರಿಂದ ಅವರಿಗೆ ಮಾಹಿತಿಗಳು ಬರುತ್ತೆ. ಯಾರ್ಯಾರು? ಅಮೀರ್ ಜಟ್ ಎನ್ನುವಂಥ ವ್ಯಕ್ತಿ. ಈ ವ್ಯಕ್ತಿ ಸುವೇಂದು ಅಧಿಕಾರಿಯ ಚಲನವಲನದ ಬಗ್ಗೆ ಮಾಹಿತಿಯನ್ನು ಏನೇನು ಮಾಡಬೇಕು ಏನು ಎತ್ತ ಅಂತ ಸಲಹೆ ಸೂಚನೆ ಕೊಡ್ತಿದ್ದಂತೆ. ರಾಣಾ ಎನ್ನುವಂಥ ಮತ್ತೊಬ್ಬ ವ್ಯಕ್ತಿ ಅರ್ಪಿತಾ ಸರ್ಕಾರಿಗೆ ರಾಜಕಾರಣಿಗಳು, ಶಾಸಕರು ಅವರನ್ನು ಹೆಂಗೆ ಹನಿ ಟ್ರಾಪ್ ಮಾಡಬೇಕು ಅಂತ ಸಲಹೆ ಸೂಚನೆ. ಅದಾದ ನಂತರ ಉಜೈರ್ ಎನ್ನುವಂತಹ ಒಬ್ಬ ವ್ಯಕ್ತಿ, ಈ ಉಗ್ರ ಸಂಘಟನೆಯ ಈ ವ್ಯಕ್ತಿ ದೆಹಲಿ ಹೋರಾಟದಲ್ಲಿ ಹೆಂಗೆ ನಾವು ದಂಗೆಯನ್ನು ಎಬ್ಬಿಸಬೇಕು ಅಂತ ಸಲಹೆ ಸೂಚನೆಗಳನ್ನು ಇತ್ಯಾದಿ ಕೊಡ್ತಾ ಇದ್ರಂತೆ. ಆದರೆ ಇದೆಲ್ಲವೂ ಕೂಡ ಮೊಬೈಲ್ ಚಾಟ್ಗಳನ್ನು ಮತ್ತು ಹಮೀಮ್ ಮಂಡಲ್ನ ಸಿಮ್ ಫೋನ್ ಪರಿಶೀಲನೆ ಮಾಡಿದಾಗ ಪಾಕಿಸ್ತಾನದ ಹ್ಯಾಂಡ್ಲರ್ಗಳೊಂದಿಗೆ ಆ್ಯಪ್ಗಳಲ್ಲಿ ನಡೆದಂಥ ಎಲ್ಲ ರಹಸ್ಯ ಕೋಡ್ ವರ್ಡ್ಗಳು ಕೂಡ ಇದೀಗ ಪತ್ತೆ ಆಗಿದ್ದ ನೋಡ್ತಾ ಇದ್ದೀವಿ. ಈ ಶಹಜಾದ್ ಭಟ್ಟಿ ಗ್ಯಾಂಗ್, ಈತನ ಜೊತೆಗೆ ಶಹಜಾದ್ ಭಟ್ಟಿ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈ ಐಸಿಸ್ ಉಗ್ರ ಸಂಘಟನೆ ಏನಿದೆ, ಆ ಐಸಿಸ್ನಲ್ಲಿ ಎಲ್ಲವೂ ಇರುವಂಥದ್ದು, ಜೈಷ್ ಎ ಮೊಹಮ್ಮದ್ನಲ್ಲಿ ಈತ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಈತನ ಜೊತೆಗೆ ಈ ಹಮೀದ್ ಮಂಡಲ್ ಕಳೆದ ಒಂದು 3-4 ವರ್ಷಗಳಿಂದ ಸಂಪರ್ಕದಲ್ಲಿದ್ದ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಇವೆಲ್ಲದರ ನಡುವೆ ಸ್ಲಿಪ್ಪರ್ ಸೆಲ್ಗಳ ಮೇಲೆ ದರ್ಪಣವನ್ನು ಭೇದಿಸಿದ್ದು ಹೆಂಗೆ, ಕಾರ್ಯಾಚರಣೆ ಹೆಂಗೆ ಬಂತು, ಟೆಕ್ನಿಕಲ್ ಆಧಾರದ ಮೇಲೆ ಎಲ್ಲವೂ ಕೂಡ ಪತ್ತೆ ಆಯ್ತಿತ್ತು. ಟೆಕ್ನಿಕಲ್ ಮೇಲೆ ಬರ್ದ್ಮಾನ್ನ ಬಾಡಿಗೆ ಮನೆಯಲ್ಲಿ ಅಡಗಿದ್ದಾಗ ಈ ಉಗ್ರ ಮಂಡಲ್ ಸಿಕ್ಬಿದ್ದುಬಿಟ್ಟಿದ್ದಾನೆ. ನಾನು ಅವಾಗಲೇ ಹೇಳಿದೆ, ಒಂದು ಪ್ಲಾಟ್ನಲ್ಲಿ ಆ ವ್ಯಕ್ತಿ ಇದ್ದ. ಶಾಸಕರನ್ನು ಹೆಂಗೆ ತೆಗೆದುಕೊಳ್ಬೇಕು, ಸುವೇಂದು ಅಧಿಕಾರಿಯನ್ನು ಹೆಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಹೌರಾದ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬರಿಗೆ ಒಂದು ಬೆದರಿಕೆ ಕರೆ ಬರುತ್ತೆ. ಅದನ್ನು ಈ ವೆಸ್ಟ್ ಬೆಂಗಾಳದವರೆಲ್ಲವೂ ಕೂಡ ಪೊಲೀಸರು ಅದನ್ನು ಪತ್ತೆ ಮಾಡ್ತಾರೆ. ಪಶ್ಚಿಮ ಬಂಗಾಳದ STF ಅಧಿಕಾರಿಗಳು ಹಣ ವಸೂಲಿ ಪ್ರಕರಣದ ಜಾಡನ್ನು ಹೊರಟಾಗ ಎಲ್ಲವೂ ಕೂಡ ಗೊತ್ತಾಯಿತು. ಪೂರ್ವ ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ ಜಾಲವನ್ನು ಈ ಭಯೋತ್ಪಾದಕರೆಲ್ಲ ವಿಸ್ತರಣೆ ಮಾಡ್ತಾ ಇದ್ದುದು ದೇಶದ ಭದ್ರತೆಗೆಲ್ಲ ದೊಡ್ಡ ಮಟ್ಟದ ಆತಂಕವನ್ನು ತಂದಿಟ್ಟಿತ್ತು. ಇದೀಗ ಇದೆಲ್ಲವನ್ನು ಕೂಡ ಭೇದಿಸಿ ಆಗಬಹುದಾದಂತಹ ದೊಡ್ಡ ಮಟ್ಟದ ಒಂದು ಅಹಿತಕರ ಘಟನೆಯನ್ನು ಸದ್ಯಕ್ಕೆ ವೆಸ್ಟ್ ಬೆಂಗಾಳದ ಪೊಲೀಸರು ಅದನ್ನು ತಡೆಗಟ್ಟಿದ್ದಾರೆ. ಆ ಮುಖಾಂತರ ಈ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಏನಾಗುತ್ತೆ ಆ ಪ್ರಕರಣ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಆದರೆ ಇನ್ನು ಕೊನೆಯ ಸುದ್ದಿ, ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ರಾಜ್ಯದ ವಿವಿಧ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿ ಆಗ್ತಾ ಇದೆ, ಜೀವ ಕಳೆ ಬರ್ತಾ ಇದೆ, ರೈತರ ಮುಖದಲ್ಲಿ ಮಂದಹಾಸ. ಇವೆಲ್ಲದರ ಜೊತೆಗೆ ರಾಜ್ಯದ ಆಣೆಕಟ್ಟಿನ ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಏನೇನಾಯಿತು ಏನು ಎತ್ತ ನೋಡೋಣ. ಕೊಡಗಿನಲ್ಲಿ ವರುಣನ ಆರ್ಭಟ. 3-4 ದಿನಗಳಿಂದ ಕೊಡಗಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇರೋದು. ಕಾವೇರಿಗೆ ಅವತ್ತು ಪೂಜೆ ಮಾಡಿದ್ದಾರೆ ಅವರು. ನಿನ್ನ ಆರ್ಭಟವನ್ನು ಕಡಿಮೆ ಮಾಡಮ್ಮ ಅಂತ ಅಲ್ಲಿಯ ಕೆಲವೊಂದಿಷ್ಟು ಜನ ಅರ್ಚಕರು ಕಾವೇರಿಗೆ ಪೂಜೆ ಮಾಡಿದ್ದನ್ನು ನೋಡಿದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ಜೂನ್ನಲ್ಲಿ 63, ಜುಲೈನಲ್ಲಿ 30% ಭಾರೀ ಮಳೆ ಕೊರತೆ. ಕಾವೇರಿ ಉಗಮ ಸ್ಥಾನ ಭಾಗಮಂಡಲದಲ್ಲೇ 63% ವಾಡಿಕೆ ಮಳೆ ಮಾಯ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಮಳೆ ಏನೇನಾಯಿತು ಅನ್ನೋದು ನೋಡ್ತಾ ಇದ್ದೀರಿ ನೀವು. ಪ್ರಸಕ್ತ ಮುಂಗಾರಿನಲ್ಲಿ ಜಿಲ್ಲೆಯಲ್ಲಿ 43% ಮಳೆಯ ಅಭಾವ ಇರೋದನ್ನು ನೋಡ್ತಾ ಇದ್ದೀವಿ. 15,000 ಹೆಕ್ಟರ್ ಭತ್ತದ ನಾಟಿ ಗುರಿ ಪೈಕಿ ಇದೀಗ 400 ಹೆಕ್ಟರ್ ಮಾತ್ರ ಪೂರ್ಣಗೊಂಡಿದೆ. ನೈಋತ್ಯ ಮುಂಗಾರು ದುರ್ಬಲವಾಗಿ 28 ಜಿಲ್ಲೆಗಳಲ್ಲೆಲ್ಲ ಬರಗಾಲದ ಛಾಯೆ ಆವರಿಸಿರೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಧಾರಾಕಾರ ಮಳೆ, ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಕಡೆ ಮಳೆ ಆಗ್ತಾ ಇರೋದು. ಕಾಶ್ಮೀರ ಅಂತ ಕರೆಯುವಂತಹ ಕೊಡಗಿನಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಆಗ್ತಿದೆ. ಈ ಬಾರಿ ಸ್ವಲ್ಪ ಕಳೆದ ವರ್ಷಕ್ಕೆಲ್ಲ ಕಂಪೇರ್ ಮಾಡಿದರೆ ಕಡಿಮೆ ಆಗಿದೆ. ಕಾವೇರಿ ಒಡಲು ತುಂಬೋದು ಡೌಟ್ ಅಂತ ಹವಾಮಾನ ಇಲಾಖೆಲ್ಲ ಹೇಳಿದೆ. 3-4 ದಿನಗಳಿಂದ ಮಳೆಯೆಲ್ಲ ಜಾಸ್ತಿ ಆಗ್ತಿದೆ. ಕೇರಳಂನಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಜೂನ್ನಲ್ಲಿ 63%, ಜುಲೈನಲ್ಲಿ 30% ಮಳೆಯ ಕೊರತೆ ದಾಖಲಾಗಿರೋದು. ಭಾಗಮಂಡಲದಲ್ಲಿ 63% ವಾಡಿಕೆ ಮಳೆ ಮರೆಯಾಗ್ಬಿಟ್ಟಿದೆ. ಜಿಲ್ಲೆಯಾದ್ಯಂತ 43% ಅಭಾವ ಸೃಷ್ಟಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧ ಆಗಿದೆ ನೋಡ್ತಾ ಇದ್ದೀವಿ. 15,000 ಹೆಕ್ಟರ್ ಭತ್ತ ನಾಟಿಯಾಗಬೇಕಿತ್ತು, 400 ಹೆಕ್ಟರ್ನಷ್ಟು ಮಾತ್ರ ಇದೀಗ ಪೂರ್ಣಗೊಂಡಿರೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ 28 ಜಿಲ್ಲೆಗಳಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಇವೆಲ್ಲದರ ನಡುವೆ ಜನರಿಗೆ ತಟ್ಟಿದೆ ಅಕ್ಕಿ. ಈ ಅಕ್ಕಿಯ ಶಾಕ್ ಇದು ಬೆಲೆ ಏರಿಕೆ. ಮಳೆ ಕೊರತೆಯಿಂದ ಭತ್ತದ ಬಿತ್ತನೆ ಕುಂಠಿತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ದರ ದುಬಾರಿ ಆಗಬಹುದು ಎನ್ನುವಂಥ ವಿಚಾರ. ಯಾಕಂದರೆ ನೀವು ಭತ್ತವೇ ಬಿತ್ತನೆ 15,000 ಹೆಕ್ಟರ್ನ ಪೈಕಿ ಕೇವಲ 400 ಹೆಕ್ಟರ್ ಅಂತ ಹೇಳಿದರೆ ಸರಿ ಸುಮಾರು 14,600 ಹೆಕ್ಟರ್ ವ್ಯತ್ಯಾಸ ಆಗ್ಬಿಡುತ್ತೆ ಒಂದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ. ಭತ್ತ ಬೆಳೆಯುವಂಥ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನಾಗ್ಬೋದು, ಸಹಜವಾಗಿ ಅಕ್ಕಿ ಬೆಲೆ ಏರಿಕೆ ಆಗ್ಬೋದು ಅಂತ. ಕಳೆದ 2 ತಿಂಗಳಲ್ಲಿ ಅಕ್ಕಿ ಬೆಲೆಯಲ್ಲಿ 35% ಏರಿಕೆ ಆಗಿದೆ. ಗ್ರಾಹಕರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಸೋನಾ ಮುಸರಿ ಕೆಜಿಗೆ 54ರಿಂದ 70 ರೂಪಾಯಿಗೆ ಏರಿಕೆ ಆಗಿದೆ. ಸೋನಾ ಸ್ಟ್ರೀಮ್ 64 ರೂಪಾಯಿಗೆ ಏರಿಕೆ ಆಗಿದ್ದ ನೋಡ್ತಾ ಇದ್ದೀವಿ.
ಕೋಲಂ ಅಕ್ಕಿ 84 ರೂಪಾಯಿ, ದಪ್ಪ ಅಕ್ಕಿಯ ಬೆಲೆ ಕೆಜಿಗೆ 42 ರೂಪಾಯಿ ಹೆಚ್ಚಳ ಆಗಿದೆ. APMCಗಳಿಗೆ ಅಕ್ಕಿ ಪೂರೈಕೆ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ವ್ಯಾಪಾರ ವಹಿವಾಟ ಮಂದಗತಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಮಳೆ ಮಾಯ ಆಗಿದೆ. ಬಲವಾದ ಒಣಗಾಳಿಯ ಗಾಯ, ಅಂದರೆ ಒಣಗಾಳಿ ಬರ್ತಾ ಇದೆ ಅಂತ. ಜೂನ್ ತಿಂಗಳಲ್ಲಿ ಈ ಒಣ ಹವೆಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಅನುಭವಿಸಿದ್ವಿ. ಇದೀಗ ಒನ್ಸ್ ಅಗೇನ್ ಅದೇ ರಾಜ್ಯದಲ್ಲಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸ್ತಾ ಇದೆ. ಗಾಳಿಯಲ್ಲಿ ತೇವಾಂಶದ ಕೊರತೆ ಇರೋದರಿಂದ ಮಳೆಯಾಗದೆ ಆತಂಕ ಸೃಷ್ಟಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಮಳೆ ಸುರಿಯೋದಕ್ಕೆ ಅಗತ್ಯವಾದಂತಹ ಟ್ರಫ್ ಅಥವಾ ಗಾಳಿಯ ಸಂಗಮ ಮಾದರಿಗಳಿಲ್ಲ. ಈಗ ಎಲ್ ನೀನೋ ಪ್ರಭಾವದಿಂದಾಗಿ ನೈಋತ್ಯ ಮುಂಗಾರು ಕೂಡ ದುರ್ಬಲ ಆಗಿರೋದನ್ನು ನೋಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಇಲ್ಲದ ಸ್ಥಿತಿ ಇದೆ. ಅಂದರೆ ನಾವು ಮೊನ್ನೆ ನೋಡಿದ್ವಿ ಜುಲೈ 31 ಬಿಟ್ಟು ಉಳಿದೆಲ್ಲ ದಿನಗಳ ಕಾಲ ವಿಪರೀತವಾಗಿ ಮಳೆ ಆಗುತ್ತೆ ಅಂತ. ಬಟ್ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು 50-60 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸ್ತಾ ಇದ್ರು. ತೇವಾಂಶದ ಕೊರತೆ ಆಗ್ತಾ ಇದೆ ಬಿಕಾಸ್ ಎಲ್ ನೀನೋದ ಪರಿಣಾಮ ಅಂತ. ಇವೆಲ್ಲದರ ನಡುವೆ ಖಾಲಿಯಾಗಿವೆ ಡ್ಯಾಮ್ಗಳು. ಕಳೆದ ವರ್ಷಕ್ಕಿಂತ ಭಾರೀ ಕುಸಿತ ಆಗಿದೆ. ರಾಜ್ಯದ 14 ಪ್ರಮುಖ ಜಲಾಶಯಗಳಲ್ಲಿ ಪ್ರಸ್ತುತ 473.55 TMC ಅಡಿ ಮಾತ್ರ ನೀರಿರೋದನ್ನು ನೋಡ್ತಾ ಇದ್ದೀವಿ. ಕಳೆದ ವರ್ಷ ಇದೇ ಸಮಯಕ್ಕೆ 722.49 TMC ನೀರಿತ್ತು. ಹೆಚ್ಚು ಕಡಿಮೆ 350 TMC ನೀರು ಕರ್ನಾಟಕದಲ್ಲಿ ಸದ್ಯಕ್ಕೆ ಕಡಿಮೆಯಾಗಿದೆ. ಯಾವುದು ಕಂಪೇರ್ ಮಾಡಿದರೆ 2025 ಕಂಪೇರ್ ಮಾಡಿದರೆ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಭಾರಿ ಪ್ರಮಾಣದಲ್ಲಿ ಇಳಿಮುಖ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈಗೇನೋ 2 ದಿನಗಳಿಂದ ಮಳೆ ಆಗ್ತಾ ಇದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಸ್ವಲ್ಪ ನೀರಿನ ಒಳ ಹರಿವಿನ ಜಾಸ್ತಿ ಆಗಿದೆ. ಹೀಗಾಗಿ ಹೊರ ಹರಿವು ಕೂಡ ಜಾಸ್ತಿ ಆಗಿದೆ. ಅದೇ ನೀವು 4-5 ದಿನಗಳ ಹಿಂದೆ ನೋಡಿದಾಗ ಒಟ್ಟಾರೆ 124 ಈ ಒಟ್ಟು ಗಾತ್ರದ ಪೈಕಿ KRS ಕೇವಲ 94 ಅಡಿಗೆಲ್ಲ ಬಂದು ನಿಂತಿದ್ದ ನೋಡಿದ್ದೀವಿ. ಹೀಗಾಗಿ ವ್ಯತ್ಯಾಸಗಳಿತ್ತು. ಈಗ ಏನಾಗುತ್ತೆ ನೋಡೋಣ. ಕೃಷ್ಣಾ ಜಲಾನಯನ ಪ್ರದೇಶದ ಅಣೆಕಟ್ಟುಗಳಲ್ಲೂ ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 77 TMC ಕೊರತೆ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 88% ಮಳೆ ಕೊರತೆ, ರಾಜ್ಯದಲ್ಲೇ ಅತಿ ಕಡಿಮೆ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಆಗಸ್ಟ್ ಮೇಲೆ ಇದೀಗ ಸಾರ್ವಜನಿಕರಿಗೆ, ರೈತರಿಗೆ ಒಂದು ಆಸೆ ಬಿದ್ದಿದೆ. ವರುಣನ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಜುಲೈ ಕೈ ಕೊಟ್ಟರು ಕೂಡ ನೀವು ನೋಡಿ, ಆಗಸ್ಟಲ್ಲಿ 42% ಮಳೆ ಕೊರತೆ, ಜುಲೈನಲ್ಲಿ 36% ಕೊರತೆಗೆ ಬಂತು. ಅಂದರೆ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಆಗಸ್ಟ್ನಲ್ಲಿ ಆ ಪ್ರಮಾಣ ಮತ್ತಷ್ಟು ಕಡಿಮೆ ಆಗಬಹುದು, ಮಳೆ ಜಾಸ್ತಿ ಆಗ್ಬೋದು ಎನ್ನುವಂಥ ಆತಂಕ ಇದೆ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಎಲ್ ನೀನೋ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಆಗೋದು ಯಾವಾಗ? ಸೆಪ್ಟೆಂಬರ್ ತಿಂಗಳ ನಂತರ ಅದು ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ನಮಗೆ ಮಳೆಯ ಕೊರತೆ ಮತ್ತಷ್ಟು ಜಾಸ್ತಿ ಆಗ್ಬೋದು ಅಂತ. ಇವೆಲ್ಲದರ ನಡುವೆಯೂ ಕೂಡ ನಮಗೆ ಆಶಾದಾಯಕ ಭಾವನೆ ಆಗಸ್ಟ್ ತಿಂಗಳ ಮೇಲೆ ಇದೆ. ಜುಲೈ ಕೈ ಕಟ್ಟರು, ಆಗಸ್ಟ್ ತಿಂಗಳಲ್ಲಿ ಮಳೆ ಹೆಚ್ಚಾಗುವಂತಹ ಆಶಾಭಾವನೆಯಲ್ಲೆಲ್ಲ ರೈತರಿದ್ದಾರೆ. ಕಳೆದ 7 ವರ್ಷಗಳ ದತ್ತಾಂಶದ ಪ್ರಕಾರ ಆಗಸ್ಟ್ನಲ್ಲೆಲ್ಲ ಉತ್ತಮ ಮಳೆ ಆಗಿದೆ ಅಂತ. ಹೀಗಾಗಿ ಈ ವರ್ಷವೂ ಕೂಡ ಆಗಬಹುದು ಅಂತ. ಆಗಸ್ಟ್ ಅಂತ್ಯದವರೆಗೂ ಕೂಡ ಭತ್ತದ ನಾಟಿ ಮಾಡುವುದಕ್ಕೆ ಮಳೆಯ ನಿರೀಕ್ಷೆಯಲ್ಲೆಲ್ಲ ಅನ್ನದಾತರಿದ್ದಾರೆ. ಎಲ್ಲಿನೋ ಪ್ರಭಾವ ತಗ್ಗಿದ್ರೆ ಮಾತ್ರ ಆಗಸ್ಟ್ನಲ್ಲಿ ಮುಂಗಾರು ಚೇತರಿಕೆ ಸಾಧ್ಯ ಆಗ್ತಾ ಇದೆ. 26% ಇಳಿಕೆ ಆಗುತ್ತೆ ಒಟ್ಟಾರೆ ಮಳೆಯ ಕೊರತೆಯ ಪ್ರಮಾಣ. ಹೀಗಾಗಿ ಆಗಸ್ಟ್ನ ಈ ಭರವಸೆಯ ಮೇಲೆ ನಾವೆಲ್ಲ ಇದ್ದೀವಿ. ಆಗಸ್ಟ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ. ನೋಡಿ, ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ತರನಾದಂತಿದ್ದಿದೆ. ನೀವು ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ, ಅಸ್ಸಾಂ ಸೇರಿದಂತೆ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿಯಾಗಿ ಜನಜೀವನವೇ ಅಸ್ತವ್ಯಸ್ತ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಕೇರಳನ ಕೆಲ ಭಾಗದಲ್ಲಿ ಮಳೆಯ ಕಾರಣಗಳಿಗಾಗಿ ಕಳೆದ 2 ದಿನಗಳ ಹಿಂದೆ 2 ಜನ ಮತ್ತೊಮ್ಮೆ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಇದೇ ನಮ್ಮದೇ ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ನೀವು ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದರೆ ಮಳೆಯ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಆಗಸ್ಟ್ನಲ್ಲಿ ಏನಾಗುತ್ತೆ ಮಳೆ ವಿಚಾರ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.